ಬ್ರಹ್ಮಣೇ ನಮಃ. ಈ ವಿಚಾರ ಸಾಗರ ರಾಜು ಶ್ರೀ ನಿತ್ಯದಾಸಿಯವರ ಕೃತಿ 5ನೇ ತರಂಗ 223ನೇ ವಿಷಯಾಂತ ಅಥ 20 ಸಂಕಲಿತ ಧರ್ಮನಾಶದ ವರ್ಣನೆ. ರೂಪಾಯಿ 60ರಿಂದ 68ರವರೆಗೆ. ಬಂಧುವಾ ವಿಷಯೋ ಮೂಲಕ ಅಶುದ್ಧವಾ ತಥೇಯೋ ಪುತ್ರೋ ನಾರಿಸಿತಾವತ ಸೋ ಗುರು ಪಿತು ಮಾತರಿದು ನಾವತ ಮೋರ ಮೋರನೆ ಆಗೈ ನಾಚಿರಿಕಾಯ ಪಾಪ ಅನುರಾಗಿ ತಥೇ ವಿವಿಧ ವೇಷ ಕರಿಯೋ ಮನಸಾಯರಿ ಮನಪಿ ಜಗದುಗೂಲಕೋ ಮನ ಅನಾರೋಗ್ಯೋ ತವಹಿ ಮದನ ಮದಿರಾಮ ಕಜಾಸ್ಯೋ ಭಯ ಭಾವರೆ ವಸನ ಮುಜಾಗ ಅತಿ ಉನ್ಮತ ಘೋರನನು ಪುನಲಾಗೆ ತರು ಉಪಚರಿ ನಗ್ನ ಅಮಂಗಲ ಹಿರಿಹಿರಿರಸ ಮನ ಕಕ್ಕಲ ಯೂಲೋಟಕ ಮದ್ಯಪಿ ಮತವಾರೋ ವಿನತ ಮಲೀನ ಗಲೀನ ನಾರೋ ಸೋನರ ನಾರಿ ಮದನ ಮದ ಅಂಧೆ ಅತಿ ಗಲೀನ ಅಂಗನ ಮೇ ಬಂಧೆ ಕರತ ಮದನ ಮದ ಭ್ರಮದಿ ಮನಕೋ ವೈ ಅಜರಸ ಸುಖಾಗಿ ನಕರಿ ಮದನ ಮದತೆ ಮತಿ ನಕರಿ ನರತಿ ನಖತನ ಓಂಜನಿ ಪರ ಧರತಿ ಪ್ರಿಯಮೂ ಭಾವರಿ ಮದನ ಬನಾಯಿ ಪ್ರಿಯಾ ಸುಖ ಸಖಿಯ ಹೈ ಸುಖದಾಯಿ ಪ್ರಬಲ ಕಾಮ ಮದಿರಾ ಮದ ಜಾಗೈ ತಬ ದ್ವಿಜ ಪ್ರಿಯ ಧಾನಕ ಲಾಗೈ ಪ್ರಿಯೇ ಮದನ ಮದಿರಾ ನರ ನಾರಿ ಐಸೆ ಕರತ ಅನಂತ ಕುವಾರಿ ಕಾಮದೋಷಯೋ ನರಹಿತಿ ಗೋವತ ಪ್ರಕಟ ಸುಂದರಿ ಸೋತಿಯ ಜೋವತ ಯಾತೆ ಅತು ಸ್ವರೂಪತಿಯ ಸುಖದಾ ತಾಪೋ ತ್ಯಾಗ ಕಹತ ಮುನಿ ಸುಖದಾ ಸೋ ಸ್ವರೂಪತಿಯ ಮೇ ಅನುರಾಗತ ವಿಷ ಸಮ ಸುಖಗತೆ ಕಿ ನಹಿ ಭಾಗತ ಉಭಯ ಲೋಕ ಕಿ ಕರತ ಸುಹಾನಿ ಮುನಿ ಜನ ಗಣ ಗುಣ ತಾಪ ಬಖಾನಿ. ಈ ಒಂದು ಶ್ಲೋಕಗಳ ಲಕ್ಷಾರ್ಥ ಹಾಗೂ ವಾಚ್ಯಾರ್ಥಗಳನ್ನ ವಿವರವಾಗಿ ನಮ್ಮಿಲ್ಲ ಅರ್ಥವನ್ನ ತಿಳಿಸಿಕೊಳ್ಳುತ್ತಾಗಿ ಜ್ಞಾನವನ್ನು ನೀಡುತ್ತಾಗಿ ಭಕ್ತಿಗಳಲ್ಲಿ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು
ಅದು ಶ್ರೀ ನಿಶ್ಚಲ್ದಾಜಿಯವರ ಕೃತಿ. ತರಂಗ 5, ಮಧ್ಯಮಾಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ. ದೋಹಾ 60ರಿಂದ 68. 60ರಿಂದ 68 ದೋಹಾ ಅಂದ್ರೆ 9 ದೋಹಾಗಳು. ಏನದ ಈ ಒಂದು ವಿಷಯಾಂಕದ ಶೀರ್ಷಿಕೆ ಅಂದ್ರೆ ಯುವತಿ ಸಂಘದಿಂದ ಧರ್ಮನಾಶ. ಯುವಕನಾಗಿರಬಹುದು, ಯುವತಿಯಾಗಿರಬಹುದು, ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಪುರುಷಾರ್ಥ ಚತುಷ್ಟಯಗಳು ಸಾಧಿಸುವುದು ಆತನ ಕರ್ತವ್ಯ ಆಗಿರ್ತದೆ. ಆ ಕರ್ತವ್ಯ ಏನಾಗ್ತದೆ, ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನ ಸಾಧಿಸಬೇಕಾಗಿರ್ತದೆ. ಆ ಧರ್ಮ ಅಂತ ಪ್ರಥಮ ಪುರುಷಾರ್ಥ ಏನದ, ಅದೇ ಏನಾಗ್ಬಿಡ್ತದ, ಈ ಪ್ರೀತಿ ಪ್ರೇಮಗಳ ಬಲೆಯಲ್ಲಿ ಸಿಲುಕಿದ ಯುವಕರು ಅಧರ್ಮಿಗಳಾಗಿ ಬಿಡ್ತಾರೆ. ಅಧರ್ಮಿಗಳಾಗಿ ಧರ್ಮವನ್ನೇ ನಾಶ ಮಾಡ್ಕೊಂಡ್ಬಿಡ್ತಾರೆ. ಮನುಷ್ಯ ಜನ್ಮಕ್ಕೆ ಬಂದ ಪುರುಷಾರ್ಥ ಸಾಧನೆ ಮಾಡೋದ್ರ ಬದಲಿ ಅಧರ್ಮಿಗಳಾಗಿ ಮನುಷ್ಯ ಜನ್ಮ ಅಸಾರ್ಥಕ ಮಾಡ್ಕೋತಾರೆ. ಅದಕ್ಕೆ ಇದರೊಳಗ ಧರ್ಮನಾಶ ಅಂದ್ರೆ ಧರ್ಮ ಅಂದ್ರೆ ಏನು ಅನ್ನೋದು ಸರಿಯಾದ ಅರ್ಥ ತಿಳ್ಕೋಬೇಕೀಗ. ಧರ್ಮ ಧರ್ಮ ಅಂತೇನಂತೀವಲ್ಲ, ಆ ಧರ್ಮ ಈ ಧರ್ಮ. ಈಗ ಧರ್ಮ ಅಂದ್ರೆ ಏನು ಅನ್ನೋದೇ ಅರ್ಥ ಮಾಡಿಕೊಡ್ತಾರೆ ಇಲ್ಲಿ. ಅದು ನಾಶ ಆಗ್ತದ, ಯಾಕೆ ಆಗ್ತದ ಅನ್ನೋದು ತಿಳಿಸಿಕೊಡ್ತಾ ಇದ್ದಾರೆ. ನಿನ್ನೆ ತನಕ ಅರ್ಥನಾಶ ಅಂತ ಹೇಳಿದ್ರು. ಅರ್ಥನಾಶದೊಳಗ ಈ ಪ್ರೀತಿ ಪ್ರೇಮದೊಳಗ ಏನಾಗ್ತದಂದ್ರ ಇವರಿಗೆ ಲಕ್ಷ್ಯ ಎದರ ಕಡೆ ಇರ್ತದಂದ್ರ ದೇಹ ಮೋಹ, ವಿಷಯಾಸಕ್ತಿ, ಅದೇ ಅವರಿಗೆ ಮುಖ್ಯ. ದೇಹದ ಬಗ್ಗೆ ಮೋಹ ತಾಳಿ ಪರಸ್ಪರ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಲ್ಲಿ ವಿಷಯ ಭೋಗದಲ್ಲಿ ಮುಳುಗಿರ್ತಾರೆ. ಈ ಒಂದು ಶಬ್ದ ಸ್ಪರ್ಶ ರೂಪ ರಸ ಗಂಧವನ್ನ ಈ ಶರೀರದಲ್ಲಿ ಇಟ್ಟವರು ಯಾರು, ಅದನ್ನ ಅನುಭವಿಸಬೇಕು, ಭೋಗಿಸಬೇಕಾದ್ರೂ ನಮ್ಗೆ ಹಿಂದೆ ಯಾವ ಚೈತನ್ಯ ಒಳಗೆ ಸಪೋರ್ಟ್ ಆಗಿ ನಿಂತದ, ಆ ಒಂದು ಚೈತನ್ಯದ ಕಡೆ ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣವಾದಂತ ಚೈತನ್ಯ ಇದ್ದದ್ದಕ್ಕೆ ನಾವು ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗ್ಯದ ಅನ್ನಂಥದ್ದು ಏನೇನು ಇರಲ್ಲ ಅವರಿಗೆ. ಕಾಮಾಂಧರು ಅಂತಾರೆ, ಕಾಮಾಂಧರು. ಅದಕ್ಕೆ ಪಾಯಸ, ಪಾನ, ಮಿಠಾಯಿ, ಮೇವ, ಚೌತ್ಪಾಯಿ 59 ಹೇಳ್ತಾರ ಅವ್ರು. ಏನೆಲ್ಲ ಹಣ್ಣು, ಹಂಪಲು, ಪಾಯಸ, ತಾಂಬೂಲ, ಒಬ್ರಿಗೊಬ್ರು ಏನಂತಾರ ಅದನ್ನ ತಮ್ಮ ಪ್ರಿಯಕರ ಪ್ರಿಯತಮೆಗರೇ ದೇವರು ಅಂತ ತಿಳ್ಕೊಂಡು ಅವರಿಗೆ ಅದನ್ನ ನೈವೇದ್ಯ ಮಾಡ್ತಿರ್ತಾರೆ. ಪದಾರ್ಥಗಳನ್ನ ದೇವರತ್ತೆ ತಿಳ್ಕೊಂಡು ಪ್ರಿಯಕರ ಪ್ರಿಯನಿಗೆ, ಪ್ರಿಯತಮೆಗೆ, ಪ್ರಿಯತಮೆ ಪ್ರಿಯಕರನಿಗೆ ಪಾಯಸ, ಪಾನ, ಮಿಠಾಯಿ ಎಲ್ಲ ನೈವೇದ್ಯ ಮಾಡ್ತಿರ್ತಾರ. ಹಣ್ಣು ಹಂಪಲು ಎಲ್ಲ ಏನಂತಾರ. ಯಾಕಂದ್ರೆ ಅವರೇ ಒಬ್ರಿಗೊಬ್ರು ದೇವ್ರಿಗೆ ಆಗಿಬಿಟ್ಟಿರ್ತಾರೆ. ಅವ್ರ ಒಳಗಿನ ದೇವರಿಗೆ ಮರ್ತು ಬಿಟ್ಟಿರ್ತಾರೆ. ಅದಕ್ಕದು ಪ್ರೇಮ ಪ್ರೀತಿ ಅನ್ನೋದೇ ಅವ್ರದೊಂದು ಕೃಷಿ, ಅದೇ ಅವ್ರದ್ದು ಉತ್ಪನ್ನ, ಅವ್ರದ್ದೇ ಪ್ರೊಸೀಜರ್. ಹಿಂಗಾಗಿ ಏನಾಗ್ಯಾರ, ಅವರು ಎತ್ತ ಆಗ್ಯಾರ.
ಬೈಲು ಪಿಯು ಬೈಲು ಒಂಥರ ಎತ್ತಾದಂಗಾಗ್ಯಾರ. ಒಬ್ರಿಗೊಬ್ರು ಕಷ್ಟಪಟ್ಟು ದುಡಿಯಕತ್ತಾರ, ಎತ್ತುಗಳಾದಂಗಾಗ್ಯಾರ ದುಡಿದು. ಚೆನ್ನಾಗಿ ಸಂಸಾರ ಬಂಡಿ ಹೊಡ್ಯಾಮಂತೇಳಿ ವಜ್ಜಿವರ ಅಂತ ಎತ್ತುಗಳಾಗ್ಯಾರ. ಈ ಸಂಬಂಧ ಅನ್ನೋದು ಏನಾಗ್ಯದ, ನೇಹನಾಥ ಮುಗ್ದಣಿ ಆಗ್ಯದ. ಅವ್ರಿಗೆ ಸಂಬಂಧನೇ ಮುಗ್ದಣಿ ಆಗ್ಯದ. ಯಾಕೋ ಕಾಕ ಮಾರಿ ಎಷ್ಟು ಸಣ್ಣ ಆಗ್ಯದಲ್ಲ ನಿನಗ ಅಂತಂದ್ರ, ಕಾಕನ್ ಮಾರಿ ಯಾಕೆ ಸಣ್ಣ ಆಗ್ಯದ ಅಂತಂದ್ರ, ಏನ್ ಮಾಡ್ಬೇಕಪ್ಪ ನಿನ್ ಕಾಕಿಗೆ ಆರಾಮೇ ಇಲ್ಲ ಅಂತ ನಾವು ಕಾಕಿಗೆ ಆರಾಮಿಲ್ಲ ಅಂದ್ರೆ ಕಾಕನ್ ಮಾರಿ ಸಣ್ಣ ಆಗ್ತದ, ಕಾಕಾಗ ಆರಾಮಿಲ್ಲ ಅಂದ್ರೆ ಕಾಕಿ ಮಾರಿ ಸಣ್ಣ ಆಗ್ತದ. ಎದಕ್ಕಾಗ್ತದ? ನೇಹನಾಥ ತಿಳ್ಕೋರಿ. ನೇಹನಾಥ ಮುಗ್ದಣಿ ಸಂಬಂಧ. ಅದೇ ಕಾಕಿ ಮದ್ವಿ ಆಗೋದಕ್ಕಿಂತ ಮೊದಲು ಕಾಕನ ಮನ್ಯಾಗ ಕಾಕಿಗೇನಾದ್ರ ಆತಿತ್ತಂದ್ರೆ ಕಾಕಿ ಆರಾಮಿದ್ದಳಿಲ್ಲ. ಮತ್ತ ಕಾಕಿಗೆ ಆದ್ರೆ ಕಾಕ ಆತಿತ್ತೇನು ಮದುವೆಕ್ಕಿಂತ ಮೊದಲು ಅವ್ರ ಮನ್ಯಾಗ ಅವ್ರ ಇದ್ದಾಗ ಏನಾರ ಜಡ್ಡಾದ್ರೆ ಇವ್ರ ಮಾರಿ ಸಣ್ಣ ಆಗ್ತಿತ್ತೇನು? ಒಬ್ರಿಗೊಬ್ರಿಗೆ ಆರಾಮ್ ಇರ್ತಿದ್ರಿಲ್ಲ ತಮ್ಮ ಮನ್ಯಾಗ. ಯಾವಾಗ ಈ ಒಂದು ಸಂಸಾರ ಎಂಬ ಬಂಡಿ ಹೊಡೆ ಎತ್ತುಗಳಾದ್ರ ಅವರು ಈ ಲೌಕಿಕವಾದಂತ ಒಂದು ಜೀವನಕ್ಕ ಬಲಿಗೆ ಬಿದ್ರು, ಅವಾಗ ಏನಾದ್ರು ನೇಹನಾಥ ಅದರದ ಒಂದು ಅದೇ ದೊಡ್ಡ ದೇವರಾದಂಗೆ ಆಗ್ಬಿಟ್ಟದ. ಅವ್ರಿಗೆ ಪ್ರೀತಿ ಪ್ರೇಮನೇ ದೊಡ್ಡ ದೇವರಾಗ್ಬಿಟ್ಟದ. ಹಿಂಗಾಗಿ ಬಂಧನ ಅದು ಹೇಳ್ದಂಗೆ ಇದು ಕೇಳ್ಬೇಕು, ಇದು ಹೇಳ್ದಂಗೆ ಅದು ಕೇಳ್ಬೇಕು. ಮುಗ್ದಾಣ ಹಿಡಿದು ಎಳದ್ರೆ ಹೆಂಗ ಮೂಗನಾಗ ನೋವಾಗಿ ಹೇಳ್ದಂಗೆ ಕೇಳ್ತಾರಲ್ಲ ಹಂಗ. ನೇಹನಾಥ ಸಂಬಂಧವೆಂಬ ಮೂಗುದಾಣದಿಂದ ನಾಚೋ ಬಂಧಿಸಿರುವ. ಎದರಿಂದ ಬಂಧಿಸದ? ಸಂಬಂಧವೆಂಬ ಮೂಗುದಾಣದಿಂದ ಬಂಧಿಸಿ ನೈಚೂಟ ಅದರಿಂದ ಬಿಡಿಸ್ಕೊಳ್ಳಕ್ ಸಾಧ್ಯನೇ ಇಲ್ಲ. ಮುಗುದಾಣಿ ಹಾಕಿದ ಮೇಲೆ ಅದನ್ನ ಹಿಡಿದು ಎಳೆದಾಡಿದ್ರೆ ಅದನ್ನ ಬಿಡಿಸ್ಕೊಳಕ್ ಸಾಧ್ಯ ಇಲ್ಲ. ಅದು ಹೇಳ್ದಂಗೆ ಕೇಳ್ಬೇಕಂತ ಅಂತ ಮುಗುದಾಣಿ ಅದ ಇದು ಸಂಬಂಧ ಅನ್ನೋದು. ನೇಹನಾಥ ಪ್ರೀತಿ ಪ್ರೇಮ ಎಂಬುವ ಒಂದು ವಿಷಯ ಭೋಗಾಸಕ್ತಿಯ ಬದುಕೇನದಲ್ಲ, ಅದರಿಂದ ಏನಾಗ್ತದಂದ್ರೆ ಅರ್ಥನಾಶ. ನಮ್ಮಲ್ಲಿರೋ 4 ಅರ್ಥಗಳು. ಒಂದು ದೇಹ ತನು, ಇನ್ನ ಒಂದು ಮನಸ್ಸು, ಮತ್ತೆ ಇನ್ನ ಒಂದು ಪ್ರಾಣ. ದೇಹ ಮನಸ್ಸು ಪ್ರಾಣ. ಆ ದೇಹ ಮನಸ್ಸುಗಳಿಂದ ದುಡಿದು ಸಂಪಾದಿಸಿದ ದುಡ್ಡು, ಮತ್ತೆ ಇನ್ನ ಏನು ಒಟ್ಟು 5 ಐಟಮ್ ಅದಾವ. ಇವು ಅರ್ಥಗಳು ಗೊತ್ತದ? ದೇಹ ಮನಸ್ಸು ಪ್ರಾಣ. ಇವು 3 ಬೇಕಾ ಬೇಡ? ಏನಾರ ಒಂದು ಸಂಪಾದನೆ ಮಾಡಬೇಕಾದ್ರೆ ಆ 3 ಸೇರಿಸಿ ಸಂಪಾದನೆ ಮಾಡಿದ್ದು ದುಡ್ಡು. ಪ್ರಾಣಕ್ಕೆ ಧನ ಅಂತಾರ. ತನು ಮನ ಧನ ಅಂತಂದ್ರೆ ಪ್ರಾಣಕ್ಕೆ ಧನ ಅಂತಾರ. ಪ್ರಾಣ ಆದಂತೆ ನೀವು ಇಲ್ಲಿ ದುಡಿಲಕತ್ತೀರಿ, ಕೆಲಸ ಮಾಡಕತ್ತೀರಿ. ಆ ಪ್ರಾಣನೇ ಧನದ ರೂಪದಲ್ಲಿ ಬರ್ತದ. ಆ ಧನ ಒಯ್ದು ಬಜಾರದ ಕಿರಾಣಿ ಮೇಲೆ ತಂದ್ರಿ ಅಂದ್ರೆ ನಿಮಗೆ ಪ್ರಾಣ ಉಳಿತದ. ಆಹಾರ ಪಾನೀಯಗಳಲ್ಲೇ ಪ್ರಾಣ ಅದ ಅಲ್ರಿ. ಪ್ರಾಣಶಕ್ತಿ ಎದರಿಂದ ಉಳಿತದ? ಆಹಾರದಿಂದ ಉಳಿತದ ಇಲ್ಲ ಶರೀರದ. ಪ್ರಾಣನೇ ಧನ ಆಗ್ತದ, ಧನನೇ ಕಿರಾಣಿ ಮಾಲ ಆಗ್ತದ, ಕಿರಾಣಿ ಮಾಲೇ ಪ್ರಾಣ ಆಗ್ತದ. ತಿಂದು ಬದುಕ್ತಿರಿ. ಧನ ಅನ್ನೋದು ಅದಕ್ಕೆ. ಆಹಾರ ಪಾನೀಯಗಳೇ ಧನ, ಅದೇ ಪ್ರಾಣದ ರೂಪ.
ಅದಕ್ಕೆ ಇದೆಲ್ಲ ಸೇರಿಸಿ ದುಡಿದದ್ದೇ ಧನ ಆಗ್ತದ. ಆ ಧನ ಎಲ್ಲನೂ ಅದ. ಎಲ್ಲಕ್ಕಿಂತ ದೊಡ್ಡ ಧನ ಯಾವಾಗ? ಜ್ಞಾನಧನ ಮಾಡ್ಕೋಬೇಕಾದ್ರೆ ಜ್ಞಾನ ಆಗ್ಬೇಕಾದ್ರೆ ಸುಮ್ಮನೆ ಆಗ್ತದ. ಎಲ್ಲ ಇರ್ಬೇಕು. ಖರೆ ಎಲ್ಲ ಮೌಲ್ಯಗಳು ಹೇಳ್ತೀರಿ, ಎಲ್ಲ ಇರಬೇಕು, ಮೌಲ್ಯಗಳೆಲ್ಲ ಆಗಬೇಕು ಅಂತಂದ್ರೆ ಏನಾಗಬೇಕು? ಏನಿದ್ರೆ ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಈಗ ಶರೀರ ಆದ, ಹೆಣಕನು ಶರೀರ ಆದ. ಚೈತನ್ಯನೂ ಅದ. ಎಷ್ಟು ಚೈತನ್ಯಗಳದ ಜಗತ್ತಿನ ತುಂಬ. ಆಯುಷ್ಯ ಧನ ನಮ್ಮ ಖರ್ಚಾಗಿ ಹೋಯ್ತಂದ್ರೆ ಹೊಳ್ಳಿ ಬರ್ಲಾರ್ದಂತ ಧನ ಅದು ಆಯುಷ್ಯ. 1 ಕೋಟಿ ಕೊಟ್ರು 1 ಕ್ಷಣದ ಆಯುಷ್ಯ ವಾಪಸ್ ಬರಂಗಿಲ್ಲ. ಅತ್ಯಮೂಲ್ಯವಾದ ಧನ ಅದು. ತನು, ಮನ, ಧನ ಮತ್ತು ಸಮಯ. ಸಮಯ ಸಮಯ ಇದು ಧನ ಹೌದಾ ಇಲ್ಲ? ಟೈಮ್. ಬೆಂಗಳೂರಾಗ ಎಷ್ಟು ಕಿಲೋಮೀಟರ್ ಅಂತ ಮಾತಾಡಂಗಿಲ್ಲ. ಇಲ್ಲಿ ಮಾತಾಡ್ತೀವಿ ನಾವು, ಕಾಲೇ ಕೂತಿರ್ತೀವಿ, ಕಿಲೋಮೀಟರ್ ಗಟ್ಟಲೆ ಮಾತಾಡ್ತೀವಿ. 2 ಕಿಲೋಮೀಟರ್, 5 ಕಿಲೋಮೀಟರ್, 25 ಕಿಲೋಮೀಟರ್, 30 ಕಿಲೋಮೀಟರ್ ಅಂತ ಮಾತಾಡ್ತೀವಿ. ಬೆಂಗಳೂರಾಗ ಕಿಲೋಮೀಟರ್ನಾಗ ಮಾತಾಡ್ತಾರೆ ಏನೋ ಅವರು, ಟೈಮ್ನಾಗ ಮಾತಾಡ್ತಾರ ಅವರು. ಆ ಸರ್ಕಲಿಗೆ ಹೋಗ್ರಿ 2 ನಿಮಿಷ, ಮುಂದೆ 20 ನಿಮಿಷ ಹೋದ್ರಿ ಅಂತಂದ್ರೆ ಹಿಂಗೆ ಹೇಳ್ತಾರ ಅವರು. ಅಲ್ಲೊಂದು ದೇವಸ್ಥಾನ ಬರುತ್ತೆ ಆ ರೋಡಲ್ಲಿ. ಆ ಕಡೆ ಹೋದರೆ ಎಡಕ್ಕೆ ಹೊಳ್ರಿ, ಎಡಕ್ಕೆ ಹೊಳ್ರಿ, ಪಕ್ಕದಿಂದ ಒಂದು ಓಣಿ ಹೋಗ್ತದ, ಅದರ ಹೋಗಿ ಬಲಕ್ಕೆ ಹೊಳ್ರಿ. ಅಲ್ಲಿ 2 ನಿಮಿಷ, 1 ನಿಮಿಷ ಇಲ್ಲ, 2 ನಿಮಿಷದಲ್ಲಿ ಬಂದ್ರು. ಬರೀ ಟೈಮ್ನಾಗ ಮಾತಾಡ್ತಾರ ಅವ್ರು, ಡಿಸ್ಟೆನ್ಸ್ನಾಗ ಮಾತಾಡಲ್ಲ ಅವರು, ಬರೀ ಟೈಮ್ನಾಗ ಮಾತಾಡ್ತಾರೆ. ಅವ್ರಿಗೆ ಟೈಮ್ ಅನ್ನೋದು ಎಷ್ಟು ಅಮೂಲ್ಯ. ಬೆಂಗಳೂರು ನಮ್ಮನ್ನು ನಾವು ಕೆಟ್ಟ ಸೋಮಾರಿಗಳಿದ್ದಂಗೆ ಬೆಂಗಳೂರವ್ರ ಲೆಕ್ಕಕ್ಕೆ ನೋಡಿದ್ರು. ಅವ್ರು ಭಯಂಕರ ಆಕ್ಟಿವ್ ಇರ್ತಾರೆ. ದಿನ ಬೆಂಗಳೂರು ಮೈಸೂರು ಅಡ್ಡಾಡಿ ನೌಕರಿ ಮಾಡೋರು ಅದರಲ್ಲಿ. ಬೆಂಗಳೂರಾಗ ಬೈಕ್ನಾಗ ಹೋಗ್ತಾರ 4 ತಾಸು, ಮೈಸೂರಿಗೆ ಹೋಗ್ತಾರ, ಮತ್ತು ಮೈಸೂರ್ಲಿಂದ ಬೆಂಗಳೂರಿಗೆ ಬಂದು ನೌಕರಿ ಮಾಡೋರು ಅದಾರ. ಇವ್ರಿಗಿಂತ ಇನ್ನ ಬಿಜಿ. ಇವ್ರಿನ್ನ ಬೈಕ್ ಕಾರ್ನಾಗರೆ ಓದ್ತಾರ, ಅವ್ರು ರೈಲ್ವೆದಾಗ ಓದ್ತಾರ, ಲೋಕಲ್ ಟ್ರೈನ್ ಬಾಂಬೆದವ್ರು. ಅಲ್ಲಿ ಏನಾರು ಹೋಗಿ ಕಳ್ಕೊಂಡ್ರೆ ಅಂದ್ರೆ ಮುಗಿದೋಯ್ತು, ಸಿಗಂಗೇ ಇಲ್ಲ, ಅಷ್ಟು ರಶ್ ಇರ್ತದೆ ಬಾಂಬೆದಾಗ. ಎಷ್ಟು ಸಮಯಕ್ಕೆ ಅದಕ್ಕೆ ಆಯುಷ್ಯ ಬೇಕು, ಆಯುಷ್ಯ ಸಾರ್ಥಕ ಆಗಬೇಕು. ಅದಕ್ಕೆ ತನು, ಮನ, ಧನ, ಸಮಯ ಮತ್ತು ಅದರಿಂದ ಸಂಪಾದಿಸಿದ ಧನ ಕನಕಾದಿ ಆಸ್ತಿ ಪಾಸ್ತಿಗಳು ಏನೇನದ ಅಂದ್ರೆ ಆಧ್ಯಾತ್ಮಿಕ ಕೆಲಸಕ್ಕೆ ಅದರದೊಂದು ಭಾಗ ಆದ್ರೂ ಏನ್ ಮಾಡ್ಬೇಕು? ಅದರೊಳಗಿರುವ ಚೈತನ್ಯ ಅಂತೇನಲ್ಲ, ಪರಮಾತ್ಮನಿಗೆ ದಾಸೋಹ ಮಾಡಬೇಕು. ದಾಸೋಹ ನೀವು ಮಾಡೋ ಖರ್ಚುಗಳ ಪಟ್ಟಿಯಲ್ಲಿ ಒಂದು 100 ಸಾರಿ ಹೇಳಿನಿ. ಪ್ರತಿ ತಿಂಗಳ ಲೆಕ್ಕಪತ್ರ ಮಾಡ್ತಿರಲ್ಲ, ಆ ಲೆಕ್ಕಪತ್ರ ಮಾಡೋದ್ರಾಗ ಮ್ಯಾಲ ದಾಸೋಹ, ಪರಮಾತ್ಮನಿಗಾಗಿ ದಾಸೋಹ ಅಂತ ಬರೆದು ಅದರ ಲೆಕ್ಕದಾಗ ಒಂದಿಟ್ಟು ಏನರೇ ಹಾಕಿ ಒಂದು ಹುಂಡಿ ಒಳಗೆ ಇಡ್ರಿ ಅಂತ ಹೇಳಿನಿ. ಮಾಡಿರ ಒಬ್ಬರೇ? ಮಾಡಿರೇನಪ್ಪ ಕೇಳಕತ್ತೀನಿ. ಎತ್ತುಗಳೇ ಮೂಗದಾಣಿ ಮಾಡಿಲ್ಲ. ಮೂಗದಾಣಿ ಎತ್ತುಗಳು
ಹಿಡಿದು ಎಳಿಲಕತ್ತಾವ ಕಡೆ. ಇಂಥ ಕೆಲಸ ಯಾಕೆ ಮಾಡ್ತೀರಿ ನೀವು? 1,000 ಹೆಚ್ಚಾಗ್ತದ್ರಿ, 2,000 ಹೆಚ್ಚಾಗ್ತದ, 1,000 ಕಡಿಮೆ ಆಗ್ತದೆ. ಯಾಕ? ಗುರುವಾಕ್ಯ ಪಾಲನೆ ಇಲ್ಲ, ಅದರ ಬೆಲೆ ಇಲ್ಲ ನಿಮಗ. ಏನೂ ಇಲ್ಲ, ಮೀನಿಂಗ್ಲೆಸ್. ಮುಂದೆ ಕೂತವ್ರು 0 ಅಂತ ಹೇಳ್ತೀನಿ ನಾನು. ಏನೇನು ಪಾಲನೆಗಳಿಲ್ಲ. ಸುಮ್ಮ ಕೂತು ಕೇಳಿ ನಾಟಕ ಮಾಡ್ಲಕತ್ತೀರಷ್ಟೇ. ನಾಟಕ ದೊಡ್ಡ ಡ್ರಾಮಾ ನೀವು ಕುಂತು ಕೇಳೋದು. ಪ್ರಾಮಾಣಿಕತೆ ಅನ್ನೋದು ಏನೇನೂ ಇಲ್ಲ. ಯಾಕೆ ಜಾಸ್ತಿ ಆಗ್ಲಕತ್ತದ ನಿಮ್ಗ 2,000 ಹಾಕೋದಕ್ಕ? ಯಾಕಂದ್ರೆ ಗುರುವಾಕ್ಯ ಪಾಲನೆ ಇಲ್ಲ. ಒಂದು ಡಬ್ಬಿ ಮಾಡ್ರಿ, ದಾಸೋಗಕ್ಕಂತ ಹಾಕ್ರಿ. ಯಾವಾಗೇ ಆಗಲಿ ಶುದ್ಧ ಬ್ರಹ್ಮಪೀಠದ ಕಾರ್ಯಕ್ರಮ ಅಂತೂ ಅದು ನಿಮ್ಮ ಪ್ರಾಣ. ಅದಕ್ಕೆ ನೀವು ಹೆಂಡ್ರ ಮಕ್ಕಳಕ್ಕಿಂತ ಹೆಚ್ಚು ಗೌರವ ಕೊಟ್ಟು ಅದಕ್ಕೆ ಮಾಡಲೇಬೇಕು. ಅದು ಬಿಡ್ರಿ, ಬೇರೆ ಯಾರೇ ಬಡವರು ಬರಲಿ, ಭಿಕ್ಷುಕರು ಬರಲಿ, ಕಷ್ಟದಾಗಿದ್ದವ್ರು ಬರಲಿ, ಔಷಧ ಅರಿವಿಗೆ ಕಷ್ಟ ಇದ್ದವ್ರು ಬರಲಿ, ಮತ್ಯಾವುದೋ ಧಾರ್ಮಿಕ ಕಾರ್ಯಕ್ರಮಗಳು ಮಾಡ್ತೀವ್ರಿ, ಏನಾರ ಕೊಡ್ರಿ ಅಂತ ಕೇಳಿದಾಗ ಕೊಡುಗೈ ದಾನಿಗಳು ಆಗೋದಕ್ಕ ನಿಮ್ಮ ಹತ್ರ ಒಂದಿಷ್ಟು ವ್ಯವಸ್ಥೆ ಇಟ್ಕೊಂಡಿರಬೇಕು. ಅದು ಮಾಡಂಗಿಲ್ಲ. ಯಾಕಂದ್ರ ನಿಮ್ಮದು ತಪ್ಪಲ್ಲದು. ನಿಮ್ಮ ಪಾಪಗಳು ಬಿಡಂಗಿಲ್ಲ ಅವು ಮಾಡ್ಲಿಕ್ಕೆ. ನಿಮ್ಮದು ಪಾಪಗಳು ಏನದವ ಅವು ನಿಮಗೆ ಬಿಡಂಗಿಲ್ಲ. ಅಂಥವೆಲ್ಲ ಮಾಡಿ ಮತ್ತೆ ಪುಣ್ಯವಂತೆ ಆದಿ ಅಂದ್ರೆ ನಮ್ದು ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತವ? ನೀನು ನಿಮ್ಮೊಳಗೆ ಹಂಗದ. ಅದೇ ನಿಮ್ಮ ಸಮಸ್ಯೆ. ಹಾಕ್ರಿ, ಒಂದು ಡಬ್ಬದಾಗ ಹಾಕ್ರೆ ಮಾತಾಡೋದು. ಪ್ರತಿ ತಿಂಗಳ ಒಂದಿಟ್ಟು ಏನಾರ ಮಾಡಮ್ಮ, ಇದಕ್ಕೆ ವ್ಯವಸ್ಥೆ ಮಾಡಮ್ಮ. ಬಾಯಿಲೆ ಮಾತಾಡೋದು. ಬಾಯಿಲೆ ಮಾತಾಡಿನ ಆಗ್ತದೇನು? ಮಾಡ್ಬೇಕು ಕೈಲೆ ಒಂದಿಟ್ಟು. ಅದಕ್ಕೆ ತನು ಮನ ಧನ ಯಾಕೆ ಹೆಚ್ಚಾಯ್ತು? ನೀವು ತಿಂಗಳ ಒಂದಿಷ್ಟು ಅದಕ್ಕೆ ಹಾಕಿ ಮಾಡಿದ್ರಿ ಅಂತಂದ್ರೆ, ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ರಿ ಅಂದ್ರೆ ಇವತ್ತು ಅದಕ್ಕೆ ನಿಮಗೆ ವಜ್ಜೆ ಹತ್ತೋದು. ಎದಕ್ಕೆ ವಜ್ಜೆ ಆಗ್ತದೆ? ಯಾರು ಮುಂದಾಗಿ, ಯಾರು ದೊಡ್ಡವರು, ಯಾರು ಐಡಿಯಲ್ ಅಂತ ನಾವು ಅಂತೀವಿ, ಅವ್ರ ಬಳಿ ಐಡಿಯಲ್ಗಳಿಲ್ಲ. ಇನ್ನು ಲೀಡರೇ ಕೆಲ್ಸಕ್ಕೆ ಬರ್ಲದವ್ರು ಇದ್ದೊತ್ತಾಗ ಹಿಂದಿನವ್ರು ಏನ್ ಮಾಡ್ತಾರೆ? ಮಾತಾಡ್ಬೇಕು. ಇಲ್ಲಿ ಏನ್ ಹೇಳ್ತೀವಿ, ಪ್ರತಿಯೊಂದು ಪಾಯಿಂಟ್ಗಳು ಯಾರು ಮುಂದಾಗಿ ಹೇಳ್ತೀರಿ, ನೀವು ಮತ್ತೆ ಒಂದು ರೂಢಿಪಾಠ ಮಾಡಿ ಏನ್ ಹೇಳ್ಯಾರ ಅದ್ರ ಪ್ರಕಾರ ನಮ್ಮ ಜೀವನ ಮಾಡೋಣ ಅಂತ ಹೇಳಿ ರೂಢಿಪಾಠದಾಗ ಅದು ಮಾಡೋದು ಬಿಟ್ಟು ಕೈಗೆ ಸಿಕ್ಕ ಗ್ರಂಥಗಳು ತಗೊಂಡು ಅಂತ ಓದೋದು. ಅದಕ್ಕೆ ವೇದಗಳನ್ನು ಓದುವವರೆಲ್ಲ ಸೂಳೆ ಮಕ್ಕಳಂತ ಬರಿತಾನ ವಚನ ಕಾಡಸಿದ್ದೇಶ್ವರ ಸ್ವಾಮಿ. ನಿನ್ನ ಹಾಕಿನಿಲ್ಲ ವಚನ? ನೋಡಿರಿಲ್ಲ ನಿನ್ನೆ ವಚನ? ಆ ವಚನ ನೋಡ್ರಿ ಹೆಂಗದ. ಓಸು ವೇದ, ಆಗಮ, ಉಪನಿಷತ್ತು, ಶಾಸ್ತ್ರ ಏನೇನದವ ಅದು ಸಿದ್ಧಾಂತಿಕ ಮಣಿನೂ ಇರ್ಬೋದು, ವಚನಗಳೇ ಇರ್ಬೋದು. ಓದೋರೆಲ್ಲ ಸೂಳ ಮಕ್ಕಳು ಅಂತ. ಹಾದರಿಗಿತ್ತಿ ಮಕ್ಕಳು, ಅಂತ ಮಕ್ಕಳು, ಇಂಥ ಮಕ್ಕಳು ಓಸು ಬೈದಾನೋ, ಬೈಬಾರ ಶಬ್ದಗಳೆಲ್ಲ ಬರ್ದಾನ. ಯಾಕಂದ್ರ ಅದರಂಗ ಬದುಕದೇ ಇಲ್ಲಲ್ಲ. ಯಾವ ತತ್ವಜ್ಞಾನ ಅದರೊಳಗದ ಆ ತತ್ವಜ್ಞಾನದಿಂದ ಬದುಕಲಾರದವರು ಎಲ್ಲರೂ ದೊಡ್ಡ ನಾಟಕದವ್ರ. ಓಸು ಶಬ್ದಗಳು ಬಳಸಬಾರ ಶಬ್ದ ಎಲ್ಲ ಬಳಸ್ಯಾರ. ಕಾಡಸಿದ್ದೇಶ್ವರ ಸ್ವಾಮಿ ವಚನ ಅದಾವ. ವೇದ ಓದಿದವ್ರು ಅಟ್ಟೆ ಸುಳ್ಳ ಮಕ್ಕಳ, ವಚನ ಓದಿದವ್ರು ಸುಳ್ಳ ಮಕ್ಕಳ ಅಲ್ಲ. ಅದ್ರಂಗೆ ಬದುಕಲಾರದವ್ರು ಸುಮ್ಮನೆ ಓದಿದ್ರಿ ಅದಕ್ಕೆ ಬಂತ. ಸುಮ್ಮನೆ ಓದಿದ್ರೆ ಅದ್ರಂಗೆ ಬದುಕಲೇ ಇಲ್ಲ ಅಂತಂದ್ರೆ ಎದಕ್ಕೆ ಬಂತು? ವಾಟ್ ಈಸ್ ದಿ ಯೂಸ್? ನಿನ್ನೆ ಪಾಠ ನೋಡ್ರಿ, ಪಾಠದ ಶೀರ್ಷಿಕೆ ಒಳಗೆ ಹಾಕಿದ್ ನಾನು ವಚನ. ಯಾವಾಗೇ ಆಗಲಿ ನ್ಯೂಸ್ ಪೇಪರ್ ಗಟ್ಲೆ ಓದಿದ್ರೆ ಎದಕ್ಕೆ ಬಂತು? ಅರ್ಥ ನಾಶ. ನಿಮ್ದು ಏನಾಗ್ಯದ? ಈ ಒಂದು ಸದುಪಯೋಗ ಆಗುವುದಕ್ಕೆ ಖರ್ಚು ಮಾಡ್ಲಿಕ್ಕೆ ಮನಸ್ಸಿಲ್ಲ. ಅದರದು ಮಾಡ ಪುಣ್ಯ ಇಲ್ಲ ನಿಮಗೆ. ಯಾಕಂದ್ರೆ ಅದು ಪಾಪ ಹಂಗೆ ಗಂಟು ಬಿದ್ದುಬಿಡ್ತದೆ. ಎಲ್ಲ ನೀ ದುಡ್ದು ನನಗೆ ಮಾಡ ಅಂತೇಳಿ. ನನಗೆ ಮಾಡು, ಎಲ್ಲಿ ಹೋಗಬೇಡ, ಎಲ್ಲಿ ಬರಬೇಡ, ಎಲ್ಲಿ ಖರ್ಚು ಮಾಡಬೇಡ, ನನ್ನೇ ನೋಡ್ಕೋತಿರು, ನಂದೇ ಖರ್ಚು ಮಾಡ್ಕೋತಿರು ಅಂತೇಳಿ ಒಂದು 3 ವರ್ಷ ವಾರ್ಷಿಕೋತ್ಸವ ಮಾಡುವುದರಿಂದ ನಿಮಗೆ ಆನಂದ ಉಂಟಾಗಿ ಇದರೊಳಗೆ ಹೋದ ವರ್ಷಕ್ಕಿಂತ
ಈ ವರ್ಷ ಇನ್ನೂ ಗ್ರ್ಯಾಂಡ್ ಆಗಿ ಮಾಡ್ಬೇಕನ್ನೋಂಥದ್ದು ನಿಮ್ಮೊಳಗೆ ಬಂದಿತ್ತು ಅಂದ್ರೆ ಅದು ನನಗೆ ಸಂತೋಷ ತರ್ತಿತ್ತು. ಅದು ಬಿಟ್ಟು ಫಸ್ಟಿಗೆ ಕಾರ್ಯಕ್ರಮ ಆರಂಭ ಮಾಡಬೇಕು ಮೀಟಿಂಗ್ನಾಗೆ ಆ ಮಾತು ಬಂದ ಮೇಲೆ ಇವ್ರ ಸಂಗತಿ ಏನ್ ಮಾಡಿ ಆಟೆ ಅಂತ. ನಾನು ಮಾಡ್ತಾ ಇರೋದು ನಿಮ್ಮ ಸಲುವಾಗಲ್ಲ, ಪರಮಾತ್ಮನ ಸೇವೆ ಅಂತ ನಾವು ಮಾಡ್ತಿರ್ತೀವಿ ಇಲ್ಲಿ ಸತ್ಸಂಗ. ನಿಮ್ಮ ಸಲುವಾಗಿ ಮಾಡ್ಲಿಕ್ಕತ್ತೀವಿ ಅಂತ ನಮ್ಮದು ಹಂಗೇನಿಲ್ಲ. ನಿಮ್ಮೊಳಗೆ ಒಂದು ಉತ್ಸಾಹ ಉಕ್ಕದ್ ಬಿಟ್ಟು ಹಳ್ಳಿ ಕುಗ್ಗಿ ಬಿಟ್ಟದಲ್ಲ, ಮುಗೀತಷ್ಟೇ. ಅದು ಎಷ್ಟು ಬೇಕು. ಇವ್ರಿಗೆ ಇದು ಉಪಯೋಗ ಆಗಿಲ್ಲ, ಇವ್ರು ಇದ್ರದ್ದು ಏನೂ ಲಾಭ ತೆಕ್ಕೊಂಡಿಲ್ಲ. ಅರ್ಥ ನಾಶ ಆಗುವುದಕ್ಕೆ ಪಾಪಿಯದನ ಪ್ರಾಯಶ್ಚಿತ್ತಕ್ಕಲ್ಲದೆ ಪಂಚಾಮೃತಕ್ಕೆ ಸಲ್ಲುವುದೇ ಅಯ್ಯ. ನಾಯಿಯ ಹಾಲು ನಾಯಿಗಲ್ಲದೆ ಅಂತೇಳಿ ಬಸವಣ್ಣವ್ರ ವಚನ ಅದಲ್ಲ, ಆ ವಚನ ಪಕ್ಕ ಈ ಮಾತಿಗೆ ಮ್ಯಾಚ್ ಆಗ್ತದೆ. 2,000 ಹಾಕಿದ್ರೆ ಭಾಳ ಆಗ್ತದ್ರಿ, 1,000 ರೂಪಾಯಿ ಹಾಕ್ಲಕತ್ತೀವ್ರಿ ಅಂದ್ರಲ್ಲ ಮುಗಿತದ. ಇದು ಖೇದಕರವಾದಂತ ಒಂದು ನಿಲುವು. ವರ್ಷಗಟ್ಟಲೆ ಪಾಠ ಕೇಳಿ ಒಂದು ಫಂಕ್ಷನ್ ಮಾಡೋದಕ್ಕೆ ನಿಮಗೆ ಖರ್ಚು ಹಾಕ್ಲಿಕ್ಕೆ ಭಾಳ ಆಗ್ತದಂದ್ರೆ ಎದಕ್ಕೆ ಮಾಡ್ಲಿಕ್ಕೆ ಹೋಗ್ತೀರಿ? ಎದಕ್ಕೆ ಖರ್ಚು ಮಾಡ್ಕೊತೀರಿ? ಹೋಗಬೇಡ್ರಿ, ಮಾಡಬೇಡ್ರಿ. ಇದು ನಮ್ಮ ಪೀಠದ ಕಡೆಯಿಂದ ಆದೇಶ. ಆದ್ರೂ ನಾವು ನೋಡಿಲ್ರಿ, ಓದ್ತೀವಿ, ಹೋಗ್ರಿ, ಒಳ್ಳೇದು, ಯಾರು ಬೇಡ ಅಂತಾರೆ. ಅದು ಪೀಠಕ್ಕೆ ಸಂಬಂಧ ಇಲ್ಲದ್ದು. ನಿಮ್ಮ ಮಾಡೋ ಕಾರ್ಯಕ್ರಮ ಪೀಠಕ್ಕೆ ಸಂಬಂಧ ಇಲ್ಲ. ಯಾಕಂದ್ರೆ ಅಲ್ಲಿ ನಿಮ್ಮ ಉತ್ಸಾಹ ಇಲ್ಲ. ನಿರುತ್ಸಾಹಿಗಳ ಯಾಕೆ ಮಾಡ್ತೀರಿ ವಜ್ಜಿ ಮಾಡ್ಕೊಂಡು? ಅದು ಅಪಶಕುನ ಆಗ್ಯದ ನಮಗೆ. ನೀವು ಮಾಡೋ ಮಾತುಗಳು, ನೀವು ಮಾಡೋ ಕೆಲಸಗಳು ಏನದೋ ಅವು ಏನೋ ನಮಗೆ ಇಂಟ್ರೆಸ್ಟ್ ಇಲ್ಲ. ನೋಡಕ್ಕೂ ಇಂಟ್ರೆಸ್ಟ್ ಇಲ್ಲ, ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ. ನಿಮ್ಮ ಮನ್ಸಿಗೆ ಬಂದದ್ದು ಮಾಡಿದ್ರೆ ತಡ್ಲು ಬಿಟ್ಬಿಟ್ಟು. ಎದಕ್ಕೆ ಇದು ಹೇಳ್ತೀವಿ ಅಂತಂದ್ರೆ, ಇದು ಸಂಸಾರಕ್ಕೆ ಕಮಿಟ್ ಆಗಿ ಇದ್ರ ಸಲುವಾಗಿ ನೀವು ಏನು ವ್ಯವಸ್ಥೆ ಮಾಡ್ಲಿಕ್ಕೆ ತಯಾರಿಲ್ಲ ಅಂದಾಗ ಬಂದು ನೋಡ್ಲಿಕ್ಕೆ ಸಹಿತ ತಯಾರಿಲ್ಲ. ಪಾಠ ಹೇಳೋರು ಹೆಂಗದಾರ, ಅಲ್ಲಿ ಏನ್ ಪರಿಸ್ಥಿತಿ, ಏನ್ ಸನ್ನಿವೇಶ ಅದ, ಏನು ಒಂದು ದಿನನೂ ಬಂದು ಬರಲಾರ್ದವ್ರು ಅದಿರಿ ಇದ್ರೊಳಗೆ. ಯಾವುದರಿಂದ ನಮ್ಮ ಜೀವನ ಉದ್ಧಾರ ಆಗತ್ತದ ಅದರ ಬಗ್ಗೆ ಒಂದಿಟ್ಟು ವೈಭವ. ಏನು ಉಳಿವಿನ ನೋಡಿ ಏನಾಗ್ತದೆ ನಿಮಗೆ? ರಾಯಚೂರಿಗೆ ಬಂದು ಜೀವಂತ ದೇವರು, ಜೀವಂತ ಗುರು ಇಲ್ಲಿದ್ದಾಗ ಉಳಿವಾಗಿ ಏನ್ ಸಿಗ್ತದೆ ನಿಮ್ಗೆ? ನೋಡಿಲ್ಲ, ಹೋಗ್ಬೇಕು. ಯಾಕೆ ರಾಯಚೂರು ನೋಡಿಲ್ಲ, ರಾಯಚೂರಿಗೆ ಹೋಗ್ಬೇಕಂತೇಳಿ ಯಾಕೆ ಬರಲಿಲ್ಲ ನಿಮಗೆ? ಯಾಕೆ ಬರೋವಲ್ದು? ಹೆಂಗದ ಈ ಪ್ರಶ್ನೆ? ಕಣ್ಣೀರ್ ಕಪಾಳಕ್ಕೆ ಬರ್ತಾವ. ಈಗ ಮಾತಾಡಿದ್ರು ಅದು ಅರಿವಿದ್ದವ್ರಿಗೆ. ಅರಿವಿರ್ಲಾರ್ದವ್ರಿಗೆ ಏನಂದ್ರು ಅಷ್ಟೇ. ಅದು ಕೊಟ್ಟಿಗೆ ಭಗವದ್ಗೀತೆ ಹೇಳೋದಂಗಲ್ಲ ಅಷ್ಟೇ. ನಿಮಗೆ ಉಳಿವಿಕ್ಕಿಂತ ರಾಯಚೂರು ಶ್ರೇಷ್ಠನೋ, ಏನು ರಾಯಚೂರಿಗಿಂತ ಉಳಿವಿ ಶ್ರೇಷ್ಠನೋ ಪ್ರಶ್ನೆಗೆ ಉತ್ತರ ಅದ ನಿಮ್ಮ ಹತ್ರ? ಉಳಿವಿಲಿಂತ ಏನ್ ಲಾಭ ಆಗ್ಯದ ನಿಮ್ಮ ಮನೆ ಬರ್ಕ? ಏನ್ ಸಿಕ್ಕದ ನಿಮ್ಗೆ ಅಲ್ಲಿದು? ಯಾರು ತತ್ವಜ್ಞಾನ ಹೇಳಾರ? ಏನಾರ ನಿಮಗೆ ನೋಟ್ಸ್ ಕಳಿಸ್ಯಾರ, ಬುಕ್ ಕಳಿಸ್ಯಾರ? ನಿಮ್ ಬಗ್ಗೆ ಯಾರ್ಯಾರ ಕಾಳಜಿ ಮಾಡ್ಯಾರ ಉಳಿವಿದವ್ರು? ನಿಮಗೆ ಏನದ ಅಲ್ಲಿ? ಹೋಗಬಾರ್ದು ಅಂತಲ್ಲ, ಹೋಗ್ಬೇಕು. ಅರ್ಥ ಇರ್ಬೇಕು. ನೀವು ಮಾಡೋ ಕೆಲಸದಾಗ ಒಂದು ಅರ್ಥ ಇರ್ಬೇಕು. ದಟ್ ಈಸ್ ಮೀನಿಂಗ್. ಅರ್ಥನಾಶ, ಅರ್ಥನಾಶ, ಅರ್ಥನಾಶ. ಇದನ್ನ ಚಂದ ತೋರಿಸ್ಕೊಡ್ಲಕತ್ತೀವಿ ನಿಮಗೆ. ಅರ್ಥನಾಶ ಇವತ್ತ, ಈಗ, ಈ ಸಂದರ್ಭದಲ್ಲಿ ಹೇಳಲಿಲ್ಲ ಅಂತಂದ್ರೆ ಅದು ಕೇಳಿ ನಿಮ್ಮ ಜನ್ಮದಾಗ ಸುಧಾರಣೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಇನ್ನು ಎಂದೆಂದೂ ಸುಧಾರಣೆ ಆಗಂಗಿಲ್ಲ. ಇನ್ನು ಎಷ್ಟು ಜನ್ಮ ಬಂದು ಸುಧಾರಣೆ ಆಗಲ್ಲ. ಇದೇ ನಿಮ್ಮ ಎಲ್ಲಾ ಜನ್ಮಗಳಿಗೆ ಕಿರೀಟ ಪ್ರಾಯವಾದಂತ ತತ್ವಜ್ಞಾನ ಸಿಗುವಂತ ಜನ್ಮ. ಅತ್ಯಂತ ಲಕ್ಕಿ ಜನ್ಮ. ಇದರಂಗೆ ಬೇಕಾದಷ್ಟು ಮಂದಿ ಕೇಳ್ತಾರೆ, ಹೇಳ್ತಾರೆ. ಆದ್ರೆ ನಿಮಗಿದ್ದಂತ ಅವಕಾಶ ಅವ್ರಿಗಿಲ್ಲ. ಅದಕ್ಕೆ ಗೌರ್ಮೆಂಟ್ನವ್ರು ಮಾಡ್ಯಾರ, ಬೇಸಿ ಮಾಡ್ಯಾರ. ಏನ್ ಮಾಡ್ಯಾರ ಗೊತ್ತದ? 12 ತಿಂಗಳು ದುಡಿಸ್ಕೋತಾರ, 1.5-2 ತಿಂಗಳು ಸಂಬಳ ಟ್ಯಾಕ್ಸ್ ಕಟ್ಟಿಸ್ಕೊಳಕತ್ತಾರ.
1.5 ತಿಂಗಳು 2 ತಿಂಗಳ ಸಂಬಳ ಆಗ್ತದ. ಅಷ್ಟು ಟ್ಯಾಕ್ಸ್ ಕಟ್ಟಿಸ್ಕೋತಾರ. ಯಾಕೆ ಕಟ್ಟಿಸ್ಕೋತಾರ? ಧರ್ಮ ಕಾರ್ಯನೇ ಮಾಡಂಗಿಲ್ಲ ಅಂತ ಅಂದ್ಮೇಲೆ ಇನ್ನು ಈ ರೀತಿಯ ಇಸ್ಕೊಳ್ಳೋ ಸರ್ಕಾರ ಒಳ್ಳೆ ಇಸ್ಕೊತದ. 10 ತಿಂಗಳಿಗೆ ನೌಕರಿ ಮಾಡ್ಲಿಕ್ಕತ್ತವ್ರು, ಪಗಾರ ಕೊಡೋದು ಗೌರ್ಮೆಂಟ್. 2 ತಿಂಗಳ ಸಂಬಳ ಸರ್ಕಾರನೇ ಟ್ಯಾಕ್ಸ್ ರೂಪದಲ್ಲಿ ಸಂಗ್ರಹ ಒಳ್ಳೆ ವಾಪಸ್ ತಗೊಂಡ್ಬಿಡ್ತದೆ. ಟ್ಯಾಕ್ಸ್ ಕಟ್ಟೇಬೇಕು. ಅದಕ್ಕೆ ಧರ್ಮ ಕಾರ್ಯಗಳಿಗಾಗಿ ಒಂದು ವ್ಯವಸ್ಥೆ ಮಾಡ್ಕೋರಿ, ಅದರಂಗ ಇಟ್ಕೋರಿ. ಅರ್ಥವನ್ನ ಸಿಸ್ಟಮೆಟಿಕ್ ಆಗಿ ಅರ್ಥಪೂರ್ಣವಾಗಿ ಖರ್ಚು ಮಾಡ್ಕೊಳ್ರಿ. ಅರ್ಥ ಇರಲಾರ್ದ ಅನರ್ಥಕಾರಿಯಾಗಿ ನಿಮ್ಮ ಆಯುಷ್ಯ ತನು ಮನ ಧನ ಮಾಡಿ ವ್ಯರ್ಥ ಪ್ರಾಣಿಗಳಾಗಿ ಅದಕ್ಕೇನಂತಾರ ಲಿಂಗೈಕ್ಯ ಆಗೋದ್ರ ಬದಲಿ ಅಂಗೈಕ್ಯ ಆಗಿ ಬರೇ ಒಂದು ಹೆಣ ಆಗಬೇಡ್ರಿ. ಸಾಯಾಗನು ಒಂದು ದೇವರಾಗಿ ಹೋಗ್ರಿ. ಜೀವನಾಗಿ ಬಂದು ಶಿವನಾಗಿ ಹೋಗ್ರಿ. ಜೀವನಾಗಿ ಬಂದು ಜೀವನಾಗೇ ಹೋಗಿ ಶವಾಗಿ ಹೋಗ್ಬೇಡ್ರಿ, ಶಿವನಾಗಿ ಹೋಗ್ರಿ ಅಂತಂದ್ರೆ ಇವೆಲ್ಲ ಮಾಡಲೇಬೇಕು. ಭಕ್ತಿ ಮಾರ್ಗದಲ್ಲಿ ಆರಂಭದಲ್ಲಿ ಇವೆಲ್ಲ ಇರಲೇಬೇಕು. ಇವು ಮಾಡಿದ್ರೆ ಮುಂದೆ ಅವೆಲ್ಲ ಆಗ್ತವೆ. ಇವೇ ಮಾಡ್ಲಿಕ್ಕೆ ತಯಾರಿಲ್ಲ. ಎದರ ಜ್ಞಾನ ಏನಾಗಲ್ಲ. ಭಕ್ತಿ ಇಲ್ಲದ ಜ್ಞಾನ ಎದಕ್ಕೆ ಬರ್ತು? ಏನಾಯ್ತು? 59 ಅರ್ಥ ಅಂತೂ ನಾಶ ಆಯ್ತು. ಅರ್ಥ ಅನರ್ಥ ಆಯ್ತು. ಮುಂದೇನಾಗಬೇಕಾಗಿದೆ? ಧರ್ಮ ಅಧರ್ಮ ಹೆಂಗಾಗ್ತದಂತ ತೋರಿಸ್ಕೊಡ್ಲಕತ್ತಾರ. ಧರ್ಮ ಅಧರ್ಮ ಹೆಂಗಾಗ್ತದಂತ ತೋರಿಸ್ಕೊಡ್ಲಕತ್ತಾರ. ಏನ್ ತೋರಿಸ್ತಾರ? ಅರ್ಥ ಅನರ್ಥ ಹೆಂಗಾಗ್ತದಂತ ತೋರಿಸ್ಕೊಟ್ಟದ ಅರ್ಥ ಆಯ್ತಾ? ಇನ್ನ ಮಾಡ್ಬೇಕು, ಜಾಡಿಸ್ಬೇಕ, ಸಾಕ? ಏನು ಮಾತಾಡೋ ಪ್ರಶ್ನೆ ಬರಂಗಿಲ್ಲ. ಮುಗಿ ಸೀರಿಯಸ್ ಆಗಿಬಿಡ್ತೀವಿ ಮ್ಯಾಟರ್. ಯಾರು ಕಲಿಸ್ಬೇಕು ಇವೆಲ್ಲ? ನಿಮಗೆ ಚಲೋ ಮಾತನಾಗ ಹೇಳಿದ್ರು ಆಗಲಿಲ್ಲ, ಕೆಟ್ಟ ಮಾತನಾಗ ಹೇಳಿದ್ರು ಆಗಲಿಲ್ಲ. ಈಗ ಸೀದಾ ನಿಶ್ಚಲ್ ದಾಸರೇ ನಿಂತಾರ ಕೈಯಾಗಿ ತಗೊಂಡು. ಅವಾಗ ಅವ್ರ ಪ್ರಕಾರ ಏನಾರ ಆಗ್ತದೆ ನೋಡ್ಬೇಕು, ವರ್ಕೌಟ್. ಧರ್ಮನಾಶ. ಯುವತಿ ಸಂಘದಿಂದ ಧರ್ಮನಾಶ ಅಂತಂದ್ರೆ ಪ್ರೇಮಿಗಳು, ಪ್ರೀತಿ ಪ್ರೇಮ ಅಂತೇನಂದ್ರೆ ಸಂಸಾರ ಮದುವೆ ನಂತರನೂ ಮಾಡೋ ಪ್ರೀತಿ ಪ್ರೇಮ, ಮದುವೆಗಿಂತ ಮೊದಲು ಮಾಡುವುದನ್ನು ಪ್ರೀತಿ ಪ್ರೇಮ. ಅವೆಲ್ಲ ಏನದವ? ಚೌಪಾಯಿ 60 ಜೂ ಅಂದ್ರೆ ಯಾವ? ಸುವ ಪಿಂಜರಮೇ ಬಂದುವ ಸಿಖಯೇ ಬೋಲತ ಶುದ್ಧ ಅಶುದ್ಧವ तैसे जो कछु नारी सिखावत सो गुरु पितु माता ही सुनावता. 1ನೇ ಸಾಲು ಜೂ ಸುವ ಪಿಂಜರಮೇ ಬಂದುವ. ಸುವ ಅಂತಂದ್ರ ಗಿಳಿ. ಯಾವ ರೀತಿ ಪಂಜರದೊಳಗ ಬಂಧಿಸಲ್ಪಟ್ಟ ಗಿಳಿ ಅದೋ ಆ ಗಿಳಿ ಇದ್ದಂಗ ಏನಾಗ್ಯಾರ ಇವರು ಅಂತಂದ್ರ ಗೃಹಸ್ಥರಾಗಿರ್ಬೋದು, ಪ್ರೇಮಿಗಳಾಗಿರ್ಬೋದು, ಏನಾಗಿರಪ್ಪ ಅಂದ್ರ ಬಂಧನದೊಳಗ ಬಿದ್ದಂತ ಗಿಳಿ. ಪ್ರೀತಿ ಪ್ರೇಮ ಅನ್ನ ಬಂಧನದೊಳಗೆ ಬಿದ್ದ ಗಿಳಿ. ಸಿಖಯೋ ಬೋಲತ ಶುದ್ಧ ಅಶುದ್ಧವ. ಕಲಿಸಿಕೊಟ್ಟದ್ದನ್ನ ಅದು ಶುದ್ಧ ಇರಲಿ ಅಶುದ್ಧ ಇರಲಿ ಏನು ಕಲಿಸ್ತೀವಿ ಅದು ಹೇಳ್ತವ ಅಷ್ಟೇ. ಅದೇನಾರ ಗಿಣಿ ಈ ಮಾತು ಆಡಬಾರ್ದು, ಈ ಮಾತು ಆಡಬೇಕು ಅಂಥೇಳಿ ಏನಾರ ಕಲಿತದೆ ಅನ್ನೋದು ಏನ್ ಕಲಿಸ್ತೀರಿ ಅದು ಕಲಿತು ಗಿಣಿ. ಅದಕ್ಕೆ ಗಿಣಿ ಬಗ್ಗೆ ಒಂದು ದೃಷ್ಟಾಂತ ಕೊಟ್ರು. ಏನ್ ಕೊಟ್ರು? ಗಿಳಿ ಬಗ್ಗೆ ಒಂದು ದೃಷ್ಟಾಂತ ಕೊಟ್ರು. ಏನ್ ಕೊಟ್ರು? ಒಂದೇ ತಾಯಿಯ 2 ತತ್ತಿಗಳಲ್ಲಿ 2 ಗಿಳಿ ಮರಿಗಳು ಬಂದಿದ್ದದ್ದು ಗಿಡದಾಗ. ಆ ಗಿಳಿ ಮರಿ ಇಬ್ಬರು ಮಿತ್ರರಿರ್ತಾರ. ಒಬ್ಬ ಸಜ್ಜನ, ಇನ್ನೊಬ್ಬವ ದುರ್ಜನ. ಇಬ್ರು ಮಿತ್ರ, ಫ್ರೆಂಡ್ಶಿಪ್ ಇರ್ತದ ಅವ್ರದ್ದು. ಇಬ್ಬರು ಕಣ್ಣಿಗೆ ಅವು ಗಿಳಿ ಮರಿಗಳು ಬೀಳ್ತಾವ. ಸಣ್ಣ ಮರಿಗಳು ಹೆಂಗರ ಮಾಡಿ ಮರಿಗಳಿಗೆ ಹಿಡ್ಕೊಂಡು ಹೋಗ ಮತ್ತು ಇಬ್ರು ಒಂದೊಂದು ಮರಿ ಹಿಡ್ಕೊಂಡೋಗಿ ಪಂಜರದಾಗ ಹಾಕಿ ಸಲುತ್ತಾರ. ಸಲುವಿದ ಹೊತ್ನಾಗ ಆ ಮರಿ ಎಲ್ಲಿ ಹೋಗ್ಯಾವ ಅಂತ ಅದು ತಾಯಿ
ಹುಡ್ಕೊಂಡು ಹೋಗ್ತದ. ಒಂದು ಮರಿ ಏನ್ ಮಾಡ್ತಿರ್ತದ, ಪಂಜರದಾಗ ಹಾಕಿ ಬಾಗಲ್ಲಾಗ ಸಿಗಾಕಿರ್ತಾರ. ಬರ್ರಿ ಬರ್ರಿ ಕೂಡ್ರಿ, ಬರ್ರಿ ಒಳಗೆ ಬರ್ರಿ, ಅಲ್ಲಿ ಕೂಡ್ರಿ, ಇಲ್ಲಿ ಕೂಡ್ರಿ, ಹಣ್ಣು ತಗೋರಿ, ಹಂಪ್ಲ ತಗೋರಿ, ಟೇಬಲ್ ಮೇಲೆ ಇಟ್ಟಿವಿ, ತಿನ್ರಿ, ನೀರು ಕುಡೀರಿ ಅಂತೇಳಿ ಅದು ಮಾತಾಡೋದು ಕಲ್ತಿರ್ತದ. ಬಂದವ್ರಿಗೆ ಆ ಗಿಳಿ ಉಪಚಾರ ಮಾಡ್ತಿರ್ತದ. ಒಂದು ಗಿಳಿ. ಇನ್ನೊಂದು ಗಿಳಿ ಹಿಡ್ಕೊಂಬರ್ರಿ, ಇಲ್ಲಿ ಹೋಗಕತ್ತ ನೋಡ್ರಿ, ಹಿಡೀರಿ ಅವನಿಗೆ, ಹಿಡ್ಕೊಂಬರ್ರಿ, ಹಿಡ್ಕೋರಿ ಅವನಿಗೆ, ಹೊಡಿರಿ, ಕಸ್ಕೋರಿ, ಅವ್ನು ಬಲ್ಲಿ ಇದ್ದದ್ದೆಲ್ಲ ಲೂಟಿ ಮಾಡ್ರಿ ಅಂತ ಹೇಳ್ತಿರ್ತದೆ ಇನ್ನೂ ಒಂದು ಗಿಳಿ. ಶುದ್ಧ ಅಶುದ್ಧ ಎರಡು. ಅದು ವಿಚಾರ ಮಾಡಂಗಿಲ್ಲ. ಏನ್ ಕಲಿಸ್ತೀರ ಅದು ಕಲಿತಾವ, ಏನ್ ಕಲಿಸ್ತೀರ ಅದು ಕಲಿತಾವ. ಎಂತ ಸಾಫ್ಟ್ವೇರ್ ಆಗ್ತೀರಿ ಅಂತ ಸಾಫ್ಟ್ವೇರ್. ಅಗದಿ ಶುದ್ಧ, ಅಗದಿ ಶುದ್ಧ. ಅದು ಏನ್ ಹೇಳ್ತಾರ ಅದು. ಹೆಂಡತಿ ಹೇಳಿದ ಮಾತ ಆಕೆ ಏನು ಹೇಳಿಲ್ಲ ಅಂದ್ರೂ ಏನಂತಿದೆ ಅಂತ ಕೇಳಿ ಕೆದರಿ ಅದು ಮಾಡ್ಲೆ ಇದು ಮಾಡ್ಲೆ, ಅದು ತರ್ಲೆ ಇದು ತರ್ಲೆ. ಆದ ಇಲ್ಲ ಇದು ಸ್ವಭಾವ ಇಲ್ಲ ಅಂತೇಳಿ ಒಬ್ಬರ ಕೈ ಹಾಕ್ತಾರೆ. ಶುದ್ಧ ಅಶುದ್ಧವ. ಆಕೆ ಬೇಕಾದ ಹೇಳ್ತಾಳೋ, ಬ್ಯಾಡಾದ ಹೇಳ್ತಾಳೋ, ಬುದ್ಧಿಲಿಂತ ಹೇಳ್ತಾಳೋ, ಬುದ್ಧಿಗೇಡಿಯಾಗಿ ಹೇಳ್ತಾಳೋ. ಪ್ರೇಮಿ ಒಬ್ಬರಿಗೊಬ್ಬರು ಏನ್ ಹೇಳ್ತಾರ ಅದನ್ನ ಮಾಡೋದಕ್ಕ ಸದಾ ತಯ್ಯಾರ. ಸಿಕ್ಕವೇ ಬೋಲತ ಶುದ್ಧ ಅಶುದ್ಧವ. ಏನ್ ತಂದೆ ತಾಯಿಗೆ ಬೈ ಅಂದ್ರೆ ಬೈತಾರ, ಅಣ್ಣ ತಮ್ಮದೇರಿಗೆ ಹೊಡಿ ಅಂದ್ರೆ ಹೊಡಿತಾರ, ಅಕ್ಕ ತಂಗಿದೇರಿಗೆ ಜಾಡಿಸಿ ಹೊರಗೆ ಹಾಕಂದ್ರೆ ಹೊರಗೆ ಹಾಕ್ತಾರೆ. ಏನ್ ಬೇಕದು ಮಾಡ್ತಾರ ಒಬ್ರಿಗೊಬ್ರು. ಏನ್ ಬೇಕದು ಮಾಡ್ತಾರ, ವಿಚಾರ ಮಾಡಂಗಿಲ್ಲ. ಅವರಿಬ್ರು ಬಿಫೋರ್ ಮ್ಯಾರೇಜ್ ಆಫ್ಟರ್ ಮ್ಯಾರೇಜ್ ಯಾರು ಕಾಮಾಂಧರ ಇರ್ತಾರ ಅವ್ರು ಏನಾಗಿರ್ತಾರ ಅಂತಂದ್ರ ಅವ್ರೊಬ್ರಿಗೊಬ್ರು ಏನು ವಿಚಾರ ವಿವೇಕನೇ ಇರಂಗಿಲ್ಲ. ಏನ್ ಹೇಳ್ತಾರ ಆಯ್ತದು ಆಯ್ತು ಮಾಡ್ತೇನೆ, ಚಿಂತೆ ಮಾಡಬೇಡಿ, ಅಲ್ಲಿಂದ ಪಂಜರದವನಿಗೆ ಗಿಳಿಗಳಿಗೆ ಏನು ಚಲೋ ಕಲಿಸಿದ್ರೇನು ಕೆಟ್ಟ ಕಲಿಸಿದ್ರೇನು ಎಲ್ಲಾನು ಕೇಳ್ತದೆ. ಅಷ್ಟು ಸರೆಂಡರ್. ಇಲ್ಲಿ ಗುರುಗಳು ಲಭ ಹೊಯ್ಕೊಂಡ್ರು ಒಂದು ಅಕ್ಷರ ಒಳಗೆ ಹೋಗಂಗಿಲ್ಲ, ಒಂದು ಹೇಳಿದ ಪ್ರೊಸೀಜರ್ ಫಾಲೋ ಮಾಡ್ಲಕ್ ಆಗಂಗಿಲ್ಲ. ಅಲ್ಲಿ ಎಲ್ಲ ಪ್ರೊಸೀಜರ್ಗಳು ಫಾಲೋ ಆಗ್ತಿರ್ತಾವ. ಎಷ್ಟು ಹೀನ ಪರಿಸ್ಥಿತಿ ಒಳಗದ ಇದು. ಧರ್ಮ ಅಧರ್ಮ ಆಗ್ಲಕತ್ತದ, ಅರ್ಥ ಅನರ್ಥ ಆಗ್ಲಕತ್ತದ, ಜನ್ಮ ಅಸಾರ್ಥಕ ಆಗ್ಲಕತ್ತದ ಅನ್ನೋದ್ರ ಬಗ್ಗೆ ಒಂಚೂರು ಕಾಳಜಿ ಇಲ್ಲ. ಒಂಚೂರು ನಿರ್ಮಲ ಚಿತ್ತ ನಿಶ್ಚಲ ಚಿತ್ತರಾಗಿ ನಮ್ಮ ವಿವೇಕಯುತರಾಗಿ ವಿರಾಗಿಗಳಾಗಿ ಮುಮುಕ್ಷುಗಳಾಗೋಣ ಅನ್ನೋಂಥದ್ದು ಕಾಳಜಿ ಇಲ್ಲ. ಹೆಂಗದು? ಅದಕ್ಕೆ ಇಲ್ಲಿ ಏನು ಕಲಿಸಿದ್ದು ಕಲೀಲಾರ್ದು ಕಲಿಸು ಶುದ್ಧ ಅಶುದ್ಧ ಎಲ್ಲ ನಡೀತಾವಲ್ಲ, ಎಲ್ಲ ಕೆಲಸ ಆಗ್ಬಿಡ್ತಾವ. ಅದೇ ರೀತಿ ತೈತಸೋ ಜಕಚು ನಾರಿ ಶಿಕಾವತ್. ಅದೇ ರೀತಿ ಪಂಜರದೊಳಗಿನ ಗಿಳಿ ಹೆಂಗೆ ಹೇಳಿದ್ದು ಕೇಳ್ತದ ಹಂಗ ಪ್ರೇಮಿಗಳು ಒಬ್ರಿಗೊಬ್ರು ಏನು ಹೇಳ್ತಾರ. ಆಕಿ ಹೇಳಿ ಅವ ಕೇಳ್ತಾನ, ಅವ ಹೇಳ ಆಕಿ ಕೇಳ್ತಾರ. ಕೇಳಿ ನಾ ಶಿಖಾವತ್. ಸ್ತ್ರೀ ಯಾವ ರೀತಿ ಕಲಿಸ್ತಾರ ಒಬ್ರಿಗೊಬ್ರು. ಹೆಂಡತಿ ಗಂಡ ಕಲಿಸ್ತಾರ, ಗಂಡ ಹೆಂಡತಿ ಕಲಿಸ್ತಾರ. ಅದನ್ನೇ ಮಾತೃನಿಂದ ಪಿತೃನಿಂದ ಗುರುನಿಂದ ಮಾತುಗಳು ಇವೆಲ್ಲನು ಯಾ ಗುರು ನಡೆಯ ಕಡೆ ಅವನ್ನೇನು ಕೇಳಿದ್ರೆ ಬತ್ತು ಬೇಟ್ರ ಬತ್ತ. ಅದೇ ನನ್ನನ ಬ್ಯಾಳಿನ ಗುರುಗಳ ವಿಚಾರ ತಗೊಂಡು ಏನು ಕೊಡೋದು. ಕೇಳಿಲ್ಲ ಅಂತಂದ್ರೆ ಏನು, ಗುರುಗಳು ಇಲ್ಲ ಅಂತಂದ್ರೆ ಏನು ಬದುಕ್ಲಕ್ಕಾಗಂಗಿಲ್ಲ. ನಡೆ ಇದು ಮಾಡಮ್ಮ, ಅಲ್ಲ ಅದಕ್ಕೇನು ಮುಖ್ಯ ಇಲ್ಲ ಅಂತೇಳಿ ಪ್ರಯಾರಿಟಿ ಇಲ್ಲ, ಅದಕ್ಕೇನು ಮಹತ್ವ ಇಲ್ಲ. ಮಾತೃನಿಂದ ತಾಯಿ ತಂದಿನೇ ನಮ್ಗೆ ಹುಟ್ಟಿಸ್ಯಾರಂತಂದ್ರೂ ಅವರಿಗೆ ನಾವು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ಬರಲ್ಲ. ಗುರುಗಳು ನಮಗೆ ಕಲ್ಯಾಣ ಮಾಡ್ಬೇಕಂತಾರೆ, ಅವರಿಗೆ ನೋಡ್ಕೊಂಡು ಚಂದ ನೋಡ್ಬೇಕು. ಅವ್ರದ್ದೇನು ಸ್ಥಿತಿಗತಿ ಅದ, ಅವ್ರ ಅವಶ್ಯಕತೆ ಏನದ, ಒಂಚೂರು ಹೋಗಿ ಬರಬೇಕು, ನೋಡಬೇಕು, ಹೆಂಗ ಏನೇನು ಬೇಡ. ಅಂಥವು ಏನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಏನು ವಿಚಾರ ಮಾಡ್ಲಾರ್ದೆ ನಾಚಿಕೆ ಇರ್ಲಾರ್ದಂಗ ಏನ್ ಮಾಡ್ತೀವಿ ಅಂದ್ರೆ ಬರೀ ಸಂಸಾರದಾಗ ಮುಳುಗಿರ್ತೀವಿ.
ಹೆಂಗದು? ಗುರು ಹಿರಿಯರ ಕಡೆ ಯಾವುದೂ ಲಕ್ಷ್ಯ ಇಲ್ಲ, ದೈವ ಸ್ವರೂಪ ಸಾಧನೆಯಲ್ಲಿ ಲಕ್ಷ್ಯ ಇಲ್ಲ, ಬರೇ ಸಂಸಾರದಾಗ ಮುಳುಗಿರ್ತೀವಿ. ನಿಮಗೆ ಒಂದೇ ಒಂದು ಏನಪ್ಪ ಅಂದ್ರೆ, ನೀವು ಸಂಸಾರದಾಗ ಮುಳುಗಿ ನೀವು ಏನು ಮಾಡ್ತೀರಿ ಅದು ಎಲ್ಲ ಓಟು ಮಂದಿಗೆ ದುಡಿದು ಸಾಯೋದು. ಇದು ತಿಳ್ಕೊರಿ. ಮಂದಿ ಸಲುವಾಗಿ ದುಡಿದು ಸಾಯೋದು, ಸಂಸಾರ ಸಲುವಾಗಿ ಮಾಡೋದಂದ್ರೇನು ಇನ್ನೊಬ್ಬರಿಗಾಗಿ ದುಡಿದು ಸಾಯೋದು. ಹೆಣ್ತಿರ್ಬೋದು, ಗಂಡಿರ್ಬೋದು, ಮಕ್ಕಳಿರ್ಬೋದು, ತಂದೆ ತಾಯಿ ಇರ್ಬೋದು, ಅತ್ತಿ ಮಾವ ಇರ್ಬೋದು, ಮತ್ತಿನ್ನೇನೇ ಇರ್ಬೋದು, ಅದೆಲ್ಲ ಏನದ ಇನ್ನೊಬ್ಬರಿಗೆ ದುಡಿದು ಸಾಯೋದಷ್ಟೇ ಸಂಸಾರ. ಅಣ್ಣ ತಮ್ಮ ಅಕ್ಕ ತಂಗಿ ಏನಾರ ಆಯ್ತು ಅಂದ್ರೆ ಆಯ್ತು. ಇಂಥವ್ರಿಗೆ ಹಿಂಗಾಗ್ಯದ್ರಿ ಕಲ್ಲಿಗೆ ಹೋಗ್ತೀನಿ, ಅಂಥವ್ರಿಗೆ ಹಂಗಾಗ್ಯದ್ರಿ ಕಿಲಿಗೆ ಹೋಗ್ತೀನಿ. ಅಲ್ಲಿ ಗುರುಗಳಿಗೆ ಏನ್ಯಾಕಾಗಲ್ಲ, ಹಾಳ್ಮಾಯಿ ಬಿದ್ದು ಸಾಯಲ್ಲ. ಅಲ್ಲಿ ಅವ್ರಿಗೆ ಏನ್ಯಾಕಾಗಲ್ಲ, ಅದ್ರ ಕಡೆ ಹೋಗ್ಬಾರ್ದು, ಮತ್ತೆ ಪಾಪ ಬರ್ತದೆ. ಇಂಥವ್ರು ಇದಿರಿ ಏನ್ ಮಾಡ್ಲಕ್ಕಾಗ್ತದೆ. ಅದಕ್ಕೇನದ ತಂದೆ ತಾಯಿ ಯಾವುದು ವಿಚಾರ ಮಾಡ್ಲಾರ್ದಂಗ ಏನು ಆ ಪಕ್ಷಿ ಪಂಜರದಾಗಿಟ್ಟು ಕಲಿಸಿರ್ತಾರ, ಅದ ಹೆಂಗ್ ವಿಚಾರ ಮಾಡ್ಲಾರ್ದ ಏನ್ ಬೇಕಾದೆ ಅಂತಿರ್ತದಲ್ಲ, ಹಂಗೆ ಪಂಜರದೊಳಗಿನ ಗಿಳಿ ಆದಂಗ ಆಗ್ಯಾರ. ಈ ಒಂದು ಪ್ರೀತಿ ಪ್ರೇಮಗಳ ಕಾಮಾಂಧರು ಅಂತ ಲೌಕಿಕ ಜೀವಿಗಳು ಅವ್ರಿಗೇನಂತಾರ, ಮಲಜೀವಿಗಳು ಅಂತಾರ. ಈ ಮಲಜೀವಿಗಳ ಹಣೆ ಬರ್ ತೋರಿಸ್ಕೊಡ್ಲಕತ್ತಾರ. ಈಗ ಹೆಂಗಿರ್ತಾರೆ ಇವರು, ಅಧರ್ಮಿಗಳು ಅಂತ. ಚೌಪಾಯಿ 61 ಜೈಸೆ ಮೋರನಿ ಆಗೈ. ಯಾವ ರೀತಿ ಗಂಡು ನವಿಲು ಹೆಣ್ಣು ನವಿಲಿನ ಮುಂದೆ ನಾಟ್ಯ ಮಾಡುತ್ತದೆಯೋ, ಅದನ್ನು ಪ್ರಸನ್ನಗೊಳಿಸುತ್ತದೆಯೋ. ಒಂದು ಏನ್ ಮಾಡ್ತಾವ, ಪ್ರಸನ್ನ ಆಗೋದಕ್ಕೆ ನಾಟ್ಯ ಮಾಡ್ತಾವ ನವಿಲ್ಗಳು. ಗಂಡು ನವಿಲ ನಾಟ್ಯ ಮಾಡ್ತದ. ಎಲ್ಲ 84 ಲಕ್ಷ ಜೀವರಾಶಿಗಳೊಳಗ ಹೆಣ್ಣು ಸುಂದರ ಇರ್ತದ, ಗಂಡು ಎಕಡೆ ಇರ್ತದ. ಆದ್ರೆ ಈ ಕುಕ್ಕುಟ ಜಾತಿ ನವಿಲಿರ್ಬೋದು, ಕೋಳಿ ಇರ್ಬೋದು, ಯಾವುದೇ ಇರ್ಬೋದು, ಕುಕ್ಕುಟ ಜಾತಿ ಪಕ್ಷಿಗಳ ರಾಶಿಯಲ್ಲಿ ಏನದಪ್ಪ ಅಂತಂದ್ರೆ ಗಂಡು ಸ್ಮಾರ್ಟ್ ಅದ, ಹೆಣ್ಣು ಹೆಂಗವ ಇರ್ತದ. ಇದು ಸ್ಪೆಷಲ್ ತಿಳ್ಕೋಬೇಕದು. ಗಂಡು ಚಂದ ಇರ್ತದ ನೋಡ್ರಿ, ಹುಂಜ ಚಂದ ಇರ್ತದಿಲ್ಲ. ಓಡಾಡೋ ನವಿಲ್ ಬಿಡ್ರಿ, ನವಿಲ್ ಯಾರು ನೋಡಿರೋ ಯಾರು ಬಿಟ್ಟಿರೋ, ನಾವಂತೂ ನೋಡಿವಿ. ಹುಂಜ ಚಂದ ಇರ್ತದ ಇಲ್ಲ, ಹೆಣ್ಣು ಕೋಳಿ ಹೆಂಗ್ ಬೇಕಂಗೆ ಇರ್ತದ ನಮೂನಿ. ಹಂಗೆ ಈ ಕುಕ್ಕುಟ ಜಾತಿ ಒಳಗ ಗಂಡು ಚಂದ. ಆ ಗಂಡು ನವಿಲ ಹೆಣ್ಣು ನವಿಲನ್ನ ಸಂತೋಷ ಪಡಿಸುವುದಕ್ಕ ಹೆಂಗ ಡ್ಯಾನ್ಸ್ ಮಾಡಿ ಹೆಣ್ಣು ನವಿಲಿಗೆ ಸಂತೋಷ ಪಡಿಸ್ತದೋ ಹಂಗ ಏನದಪ್ಪ ಅಂತಂದ್ರ ಒಂದ್ರ ಮುಂದೊಂದು ಏನ್ ಮಾಡ್ತಿರುತ್ತೋ ಪರಸ್ಪರ ಪ್ರಸನ್ನಗೊಳಿಸುವುದಕ್ಕಾಗಿಯೇ. ತಂದೆ ಪ್ರಸನ್ನ ಆಗೋದು ಬೇಕಾಗಿಲ್ಲ, ತಾಯಿ ಪ್ರಸನ್ನ ಆಗೋದು ಬೇಕಾಗಿಲ್ಲ, ಗುರುಗಳು ಪ್ರಸನ್ನ ಆಗೋದು ಬೇಕಾಗಿಲ್ಲ. ಯಾರು ಪ್ರಸನ್ನ ಆದ್ರೆ ಸಾಕಪ್ಪ ಅಂತಂದ್ರೆ, ಪ್ರೇಮಿಗೆ ಪ್ರಿಯಕರ, ಪ್ರಿಯತಮೆಗೆ ಪ್ರಿಯಕರ ಪ್ರಸನ್ನ ಆದ್ರೆ ಸಾಕು, ಪ್ರಿಯಕರನಿಗೆ ಪ್ರಿಯತಮೆ ಪ್ರಸನ್ನ ಆದ್ರೆ ಸಾಕು. ಉಳಿದ ಪ್ರಸನ್ನಗಳು ಏನಕ್ಕಾಗಲ್ಲ, ಹೋಲ ಕಡೆ. ಜೈಸೆ ಮೋರನಿ ಆಗೈ ನಾಚಿ ರಿಜಯ ಆಪ್ ಅನುರಾಗೈ. ಹಂಗ ಒಂದಕ್ಕೊಂದು ಸಂತೋಷ ಪಡಿಸುವುದಕ್ಕೆ ಡ್ಯಾನ್ಸ್ ಮಾಡ್ತಾವಲ್ಲ, ತೈಸೆ ಅದೇ ರೀತಿ ವಿವಿಧ ವೇಷ ಕರೀತಿಯಕೋ ಮನ ರಿಜತ ಮನ ಪಿಯಕೋ. ತೈಸೆ ವಿವಿಧ ವೇಷ ಕರಿ, ಅದೇ ರೀತಿ ವಿವಿಧ ವೇಷ ಭೂಷಣಗಳು ಹಾಕೊಂಡು ಮತ್ತೇನ್ ಮಾಡ್ತಾರ, ಚಲನ ವಲನಾದಿಗಳನ್ನ ಮಾಡಿ ಮನಸ್ಸನ್ನ ಪ್ರಸನ್ನಗೊಳಿಸುವುದರ ಮೂಲಕ ರಿಜಯತ ಮನ ಪಿಯುಕೋ ತನ್ನ ಮನಸ್ಸು ಸಂತುಷ್ಟಗೊಳಿಸಿಕೊಳ್ಳುತ್ತಿರುತ್ತಾರೆ. ಪ್ರಿಯಕರ ಪ್ರಿಯತಮೆಯರು ಪರಸ್ಪರ ಪ್ರಸನ್ನ ಆಗುವುದಕ್ಕ ಆ ನವಿಲ್ ಹೆಂಗ್ ಡ್ಯಾನ್ಸ್ ಮಾಡ್ತದ ಹಂಗ ಬೇರೆ ಬೇರೆ ವೇಷಭೂಷಣಗಳು ಹಾಕೊಂಡು ಪ್ರಸನ್ನಗೊಳಿಸುತ್ತಾರೆ. ಆ ಪ್ರಸನ್ನಗೊಳಿಸುವುದಕ್ಕೆ ಅವರು ಅದು ಏನದ, ಪ್ರಿಯಕರ ಪ್ರಿಯತಮೆಯರ ಮಟ್ಟಿಗೆ ಇರಬೇಕಾದಂತ
ಈ ವೇಷಭೂಷಣಗಳು ಹಾವ ಭಾವಗಳು ಏನದವ ಇವು ಏನಾಗ್ಯಾವ ಅಂತಂದ್ರ ಈಗಿನವರು ದರಿದ್ರ ಸುಳ ಮಕ್ಕಳು ಅಂತಂದ್ರು ಕಡಿಮೆ ಅದ. ಏನ್ ಮಾಡ್ತಾರೆ ಗೊತ್ತದ, ಮೇಕಪ್ ಮಾಡ್ಕೊಂಡು ಫೇಸ್ಬುಕ್ನಾಗ ಫೋಟೋ ಹಾಕೊಂಡು ಹೇಗೆ ಕಾಣುತ್ತಿದ್ದೇನೆ, ಹೆಂಗಸರು ತಮ್ಮ ಗಂಡದೇವರಿಗೆ ತೋರಿಸಬೇಕಾದ ಮುಖವನ್ನು ಊರು ಮಂದಿಗೆ ತೋರಿಸಿ ಮೇಕಪ್ ಮಾಡಿಕೊಂಡು, ಗಂಡಸರಾಗಲಿ ಹೆಂಗಸರಾಗಲಿ ಮೇಕಪ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿ ಕುಣಿದು ಏನೇನೋ ಮಾಡಿ, ಅದಕ್ಕೆ ಸಂಬಂಧ ಇಲ್ಲ, ಸೂತ್ರ ಇಲ್ಲ, ಅವ್ರ ಮುಖ ಇವ್ರು ನೋಡಿಲ್ಲ, ಇವ್ರ ಮುಖ ಅವ್ರು ನೋಡಿಲ್ಲ, ಯಾರು ಬೇಕವ್ರೆ ಕಳಿಸೋಳ ಮಕ್ಕಳು ಲೈಕ್ ಬ್ಯೂಟಿಫುಲ್ ಸ್ಮಾರ್ಟ್ ಅಂತ ಹೇಳಿಕೆ ಇವರು ಮಾಡ್ತಿರ್ತಾರ, ಅದಕ್ಕೆ ಕಮೆಂಟ್ ಮಾಡ್ತಿರ್ತಾರ. ಇದು ಎಂತ ಸಮಸ್ಯೆ? ಇದು 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 ಯಾವ ಮಟ್ಟಿಗೆ ಹೋಗ್ಯದ ಇದು ಅಂತಂದ್ರೆ, ಪರಸ್ಪರ ಪ್ರಸನ್ನ ಮಾಡೋದು, ಊರ್ ಮಂದಿಗೆ ಪ್ರಸನ್ನ ಮಾಡೋಂಥ ಸ್ಥಿತಿ. ಫ್ಯಾಷನ್ ಅಂತೇಳಿ ಮಾಡಿ ಚಲೋ ಬಟ್ಟೆ ಹಾಕೊಳ್ಳೋದು ಬಿಟ್ಟು ಹರಕು ಬಟ್ಟೆ ಹಾಕೊಂಡು ಸಹಿತ ಮಂದಿಗೆ ಪ್ರಸನ್ನ ಮಾಡೋದು. ಇದು ಪ್ರಸನ್ನ ಮಾಡೋದಲ್ಲ, ಗಮನ ಸೆಳೆಯುವ ಕೆಲಸ. ಎಲ್ಲರದು ಕಾನ್ಸಂಟ್ರೇಷನ್ ನಮ್ಮ ಕಡೆನೇ ಇರಲಿ ಅನ್ನಂಗ ಚಲೋ ಬಟ್ಟೆ ಹಾಕೊಂಡ್ರೆ ಯಾರು ಕಾಣಿಸ್ತಾರ? ಒಂದು ಕುಂಡಿ ಬೈಲಿ ಹರಕ್ ಇದ್ದಂಥದ್ದು ಒಂದು ಹಾಕೊಂಡ್ಬಿಟ್ರೆ ಅದು ಎಲ್ಲರೂ ಈ ಕಡೆ ಹಣಿಕೆ ಹಾಕ್ತಾರತ್ತ. ಇದು ಗಮನ ಸೆಳೆಯುವ ಪ್ರಕ್ರಿಯೆ, ಫ್ಯಾಷನ್ ಅಂತ. ಇದು ಅಂತ ಹೊಲಸು ಪದ್ಧತಿ ಇದು. ಮೇಕಪ್ ಮಾಡ್ಕೊಂಡು ಊರ್ ಮಂದಿ ಕೇಳ್ಬೇಕಾ? ಇವ ಯಾವನೋ ಬ್ಯೂಟಿಫುಲ್ ಅಂತಾನ, ಸ್ಮಾರ್ಟ್ ಅಂತಾನ, ಬಹಳ ಚಂದ ಕಾಣಕತ್ತೀರಿ ಅಂತಾನ. ಇದು ಪದ್ಧತಿ ಸರಿಯಾದ ಪದ್ಧತಿನ ಧರ್ಮನ ಅಧರ್ಮನ ಹೇಳ್ರಿ. ತನ್ನ ಹೆಂಡತಿ ಮಕ್ಕಳು ಗಂಡನಿಗಾಗಿ ಏನು ಸೌಂದರ್ಯದ ಪ್ರದರ್ಶನ ಮಾಡಿ ತನ್ನ ಮನೆಯೊಳಗೆ ತಾ ಮರ್ಯಾದೆಯಲ್ಲಿ ಇರಬೇಕಾದ ಹೆಂಗಸು ನೀಚ ಪ್ರವೃತ್ತಿ ಇಳಿದ್ಬಿಟ್ಟದ. ಈಗ ಡ್ಯಾನ್ಸ್ ಮಾಡ್ತಾರ, ಊರ್ ಮಂದಿ ಸಲುವಾಗಿ ಡ್ಯಾನ್ಸ್ ಮಾಡ್ತಾರ ಫೇಸ್ಬುಕ್ನಾಗ. ಊರ್ ಮಂದಿ ಸಲುವಾಗಿ ಎಲ್ಲ ಎದಿ ಮೇಲಿನೂ ಮೈ ಮೇಲಿನೂ ಬಟ್ಟೆ ಎಲ್ಲ ಸರಿಸಿ ಸರಿಸಿ ತೋರಿಸಬಾರದು ಅಂಗಾಂಗಗಳೆಲ್ಲ ಪ್ರದರ್ಶನ ಮಾಡ್ಲಕತ್ತಾರ. ಅಧರ್ಮ ಹೌದಾ? ಅಲ್ಲ. ಮತ್ತ ಅದಕ್ಕೆ ಇವ್ರು ಯಾರು ಕಾಮುಕರು ಎಲ್ಲರೂ ಅದಕ್ಕೆ ಏನ್ ಮಾಡ್ತಿರ್ತಾರ? ಬ್ಯೂಟಿಫುಲ್ ಅಂತಿರ್ತಾರ. ಅಷ್ಟು ಇತ್ತಂತಂದ್ರ ನಿಮ್ ಮನಿ ಸುತ್ತಮುತ್ತ ಇದ್ದವ್ರ ಮುಂದೊಂದಿಟ್ಟು ಬಟ್ಟೆ ಹಾಕೊಂಡು ತಿರುಗಾಡಿ ಹೆಂಗ್ ಕಾಣ್ಲಕತ್ತೀನಿ ಅಂತ ಕೇಳ್ರಿ. ಅವ್ರು ಬ್ಯೂಟಿಫುಲ್ ಅದು ಅನ್ನೋದು ನೋಡಿದ್ರೆ ಗಂಡದರ ಬಾಯನ್ ಹಲ್ಲುದ್ರ ಹೊಡಿತಾರ ಇಲ್ಲ? ನನಗೆ ನೋಡ್ರಿ ಓಣ್ಯಾಗ ಆ ತುದಿಲಿಂತ ಈ ತುದಿ ತನಕ ಹೋಗಿ ಬಂದೀನಿ ಇಂಥ ಡ್ರೆಸ್ ಹಾಕೊಂಡು. ನನಗ ಓಣ್ಯಾಗ ಇವ್ರೆಲ್ಲರೂ ಬ್ಯೂಟಿಫುಲ್ ಹಿಂಗೆಲ್ಲ ಅಂದಾರ ನೋಡ್ರಿ ಅಂತಂದ್ರ ಅವಾಗ ಅದು ಭಾಳ ಚಲೋ ಆಯ್ತು ಬಿಡು, ಬ್ಯೂಟಿಫುಲ್ ಅಂದಾರ ಅಂತ ಸಮಾಧಾನ ಆಗ್ತಾರ ಏನ್ ಮನೇನವ್ರು? ಒಬ್ಬಾಕಿಗೆ ನೀವೇ ಅಂದ್ ನೋಡ್ರಿ ಬ್ಯೂಟಿಫುಲ್ ಅಂತ, ಅಥವಾ ನಿಮ್ಮ ಮನೆ ಹೆಣ್ಮಕ್ಳಿಗೆ ಯಾರ್ಯಾರ ಮಂದಿ ಬ್ಯೂಟಿಫುಲ್ ಅಂದ್ರ ನೋಡ್ರಿ ಹೆಂಗಿರ್ತದ? ಇದು ಏನ್ ಸಂಸ್ಕೃತಿ? ಇದು ಯಾವ ಮಟ್ಟಿಗೆ ಇಳಿದಾರ ಇವರೆಲ್ಲ? ಏನು ಬೇಕಾದೇ ಮಾಡ್ಲಿಕ್ಕತ್ತಾರ. ಹೊಲಸು 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 ಹಿಡೋದು. ಅದಕ್ಕೆ ಯಾವುದನ್ನ ಪ್ರಸನ್ನಗೊಳಿಸೋದಕ್ಕ ಯಾವ ರೀತಿ ಇರಬೇಕು, ಎಲ್ಲಿ ಪ್ರಸನ್ನತೆ ಉಂಟಾಗಬೇಕು? ಅರ್ಥಹೀನ ಪ್ರಸನ್ನತೆ, ಅಧರ್ಮದ ಪ್ರಸನ್ನತೆ ಅದೇನದ ಅನುಚಿತ, ವೇಸ್ಟ್. ಎಷ್ಟೈತೆ ಟೈಮ್? 7:23. ಇವೆಲ್ಲ ಧರ್ಮ ಅಧರ್ಮ ಆಗೋದು, ಅರ್ಥ ಅನರ್ಥ ಆಗೋದು, ಇವೆಲ್ಲ ಏನಲ್ವ? ಒಂದನೇ ದೋವಾಲಿಂತ ಏನ್ ತಿಳ್ಕೊಂಡ್ರಿ? ಜೂಸುವ ಪಿಂಜರಾಮೆ ಬಂದುವ. ಏನಿದ್ರ ಅರ್ಥ? ಇದ್ರದ್ದು ಏನ್ ತಿಳ್ಕೊಂಡ್ರಿ? ಇದ್ರೊಳಗೆ ಒಂದು ಮುಖ್ಯ ವಾಕ್ಯ ಅದ, ಸಿಕಯೋ ಬೋಲತ ಶುದ್ಧ ಅಶುದ್ಧವೋ. ಶುದ್ಧ ಅಶುದ್ಧ ವಿಚಾರ ಮಾಡದೆ ಮಾತನಾಡುವುದು. ಇದು ಧರ್ಮನ ಅಧರ್ಮನ? ಆನಂದ ಉಂಟಾಗಬೇಕು, ಮೋಕ್ಷ ಆಗ್ಬೇಕು ಅಂತ ಮಾತಾಡ್ಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ಅದೇನಂತಿರಲ್ಲ. ಮಾತಿಗೆ ಸಂಬಂಧಪಟ್ಟದ್ದು ಹೇಳರಿ ಇವ್ರೀಗ. ಬಾಯಿಗಿಂತ ಒಂದು ಮಾತು ಬರ್ಬೇಕಾದ್ರೆ
ಅದು ಶುದ್ಧನೋ ಅಶುದ್ಧನೋ, ಅದು ಮೋಕ್ಷಕ್ಕೆ ಕಾರಣ ಆಗ್ತದೋ ಬಂಧನಕ್ಕೆ ಕಾರಣ ಆಗ್ತದೋ? ಶುದ್ಧ ಅಶುದ್ಧ ಅಂದ ಕೂಡ್ಲೇನೆ ಒಬ್ಬವ ಚಲೋ ಮಾತನಾಗ ಅರ್ಥ ಮಾಡ್ಕೊಳ್ಳಲ್ಲ, ಅವನಿಗೆ ಬೈದು ಹೇಳ್ಬೇಕಾಗ್ತದೆ. ಬೈದು ಹೇಳಿದ್ರು ಸಿಟ್ಟಿಗೆ ಬಂದು ಹೇಳಿದ್ರು ಅರ್ಥ ಮಾಡ್ಕೊಳ್ಳಲ್ಲ. ಅವನಿಗೆ ಏನ್ ಮಾಡ್ಬೇಕು? ಕೆಟ್ಟ ಶಬ್ದಗಳನ್ನು ಬಾಳಿಸಾದ್ರೂ ಅವನಿಗೆ ನೆಟ್ಟಗೆ ಮಾಡ್ಬೇಕಂತ 3ನೇ ಸ್ಟೆಪ್ಪಿಗೆ ಹೋಗ್ತಾರೆ. ಆ ರೀತಿ ಹೋಗೋದು ಅದು ಅಶುದ್ಧ ಏನದು? ಕೆಟ್ಟ ಶಬ್ದ ಬಳಸಿದ್ರೆ ಇವ ನೆಟ್ಟಗಾಗ್ತಾನೇನಂತ ಅದು ಒಂದು ತಂತ್ರ ಉದ್ಧಾರ ಮಾಡೋದಕ್ಕೆ. ಅದು ಅಶುದ್ಧ ಏನದು? ಅದನ್ನ ತಿಳ್ಕೋಬೇಕು. ಏನು ಹೊಲಸು ಬಾಯಿ ಹೆಂಗ್ ಮಾತಾಡ್ತಾನ ಅಂತಿರ್ತಾರೆ. ಈಗ ಹೊಲಸು ಬಾಯಿ ಮತ್ತೆ ಹೊಲಸು ಮನುಷ್ಯಾಗ ಶುದ್ಧ ಮಾಡ್ಬೇಕಾದ್ರೆ ಹೊಲಸು ಬಾಯಿನೇ ಬೇಕಾಗ್ತದೆ. ಚಲೋ ಬಾಯಿಲಿಂತ ತತ್ವ ಬೋಧೆ ಮಾಡಿದ್ರೆ ನಾವು ಮಾತು ಕೇಳ್ತಾನೇನು? ಪೊಲೀಸರು ಹೊಲಸು ಬಾಯಿ ಎದಕ್ಕಿರ್ತದೆ? ಹೊಲಸು ಮಕ್ಕಳಿಗೆ ಶುದ್ಧ ಮಾಡೋದಕ್ಕೆ ಹೊಲಸು ಬಾಯಿ ಇರ್ತದ. ಪೊಲೀಸ್ ಭಾಷೆ ಅಂಬಿಗರ ಚೌಡಯ್ಯ ಹೊಲಸು ಬಾಯಿ ಅಂತೀರೇನೋ ಅವನಿಗೆ? ಅಂಬಿಗರ ಚೌಡಯ್ಯನ ಭಾಷೆ ಹೆಂಗಿರ್ತದೆ? ಬಲಗಾಲಂದಲ್ಲ ಎಡಗಾಲನ್ನ ಚಪ್ಪಲಿ ತಗೊಂಡ ಲಾಟನೇ ಹೊಡಿರಿ ತಲೆಗಿರ್ತಾನೆ, ಮೆಟ್ಟ ತಗೊಂಡು ಹಾಕಿರ್ತಾನ. ಎಂಥವ್ರ ಸಲುವಾಗಿ ಅದು? ಚಲೋ ಮಾತಲ್ಲೇ ಹೇಳಿದ್ರೆ ಕೇಳಾರ್ದವ್ರಿಗೆ ಏನ್ ಬೇಕಾದ್ರೆ ಬೈತಾನ, ಬಾಯಿಗೆ ಬಂದಂಗೆ ಬೈತಿರ್ತಾನ. ಅವನೇನು ಹೊಲಸು ಬಾಯಿ ಅಂತಾರೆ ಅವನಿಗೆ? ಈಗ ಡಾಕ್ಟರ್ ಒಂದು ಚಾಕು ತಗೊಂಡು ಕೊಯ್ತಾನ ಆಪರೇಷನ್ ಮಾಡ್ಲಕ್ಕ, ಅವನಿಗೇನು ಕೊಲೆಗಡಕ ಅಂತಾರೆ ಅವನಿಗೆ? ಮತ್ತೆ ಉದ್ದೇಶ, ಅದ್ರ ಹಿಂದಿರೋದು ಉದ್ದೇಶ ಬಹಳ ಮುಖ್ಯ ಅದ. ಅದಕ್ಕೆ ಶುದ್ಧ ಅಶುದ್ಧ ವಿಚಾರ ಮಾಡ್ಲಾರ್ದೆ ಮಾತನಾಡಬೇಕಾದರೆ ಏನಾಯ್ತು? ಶುದ್ಧ ಅಶುದ್ಧ ವಿಚಾರ ಮಾಡಲಾರದೆ ಮಾತನಾಡುವುದು ಇದು ಅಧರ್ಮ. ಈ ರೀತಿ ಮಾತನಾಡಿದರೆ ಏನು ಆದಿತ್ತು ಪರಿಸ್ಥಿತಿ ಅಂತೇಳಿ ಅರಿವು ಇಟ್ಟುಕೊಂಡು ಮಾತಾಡಬೇಕು. ಶುದ್ಧ ಅಶುದ್ಧ ಇದು ಜ್ಞಾನದ ವಾಕ್ಯ, ಇದು ಅಧರ್ಮ. ಮಾತನಾಡುವಾಗ ಯಾರ ಸಂಗಟ ಮಾತಾಡ್ಲಕತ್ತೀವಿ, ಏನ್ ಮಾತಾಡಬೇಕು 10 ಸಾರಿ ಆಲೋಚನೆ ಮಾಡಿ ಮಾತಾಡ್ಬೇಕು. ಆಲೋಚನೆ ಮಾಡ್ಲಾರ್ದೆ ಬಾಯಿಗೆ ಬಂದದ್ದು ಮಾತಾಡಿದ್ರೆ ಅದೇನಾಗ್ತಿರ್ತದ? ನಿಮ್ಮ ಮಾತಿನ ಬೆಲೆಯ ಜೊತೆಗೆ ನಿಮ್ಮ ಬೆಲೆನೂ ಹೋಗ್ಬಿಡ್ತದೆ, ಅರ್ಥ ಇಲ್ದಂಗೆ ಆಗ್ಬಿಡ್ತದೆ. ನೆಕ್ಸ್ಟ್ 2ನೇದ್ರಾಗ ಜೈಸೆ ಮೂರನಿ ಆಗೈ ನಾಚಿ ರಿಜನ ಆಪ್ ಅನುರಾಗೈ ತೈಸೆ ವಿವಿಧ ವೇಷಕ ರೀತಿಯ ಮನ ರಿಜಾಯಿ ತಿಯ ಜತ ರಿಜತ ಮನ ಪಿಯಕೋ. ಅದಕ್ಕೆ ಇಲ್ಲೇನದಪ್ಪ ಅಂತಂದ್ರೆ ಪರಸ್ಪರ ಏನಾಗಬೇಕಾಗ್ಯದ? ಮನೋರಂಜನೆಗಾಗಿ, ಪರಸ್ಪರ ಮನೋರಂಜನೆಗಾಗಿ ಏನ್ ಮಾಡಬೇಕು? ವಿವಿಧ ವೇಷ ಭೂಷಣ ಇದು ಮನೋರಂಜನೆ ಏನದು? ಎಂತ ವೇಷಭೂಷಣ ಹಾಕೊಂಡ್ರು ಸಹಿತ, ಎಷ್ಟು 1000 ರೂಪಾಯಿ ಬಟ್ಟೆ ಹಾಕೊಂಡ್ರು ಸಹಿತ ಆ ಕಾರ್ಯಕ್ರಮ ಏನದು? ಕ್ಷಣಿಕ ಸುಖದಾಯಕ. ಎಂತ ಚಲೋ ಬಟ್ಟೆ ಹಾಕೊಂಡ್ರು ನಿಮ್ಗೇನು ಶಾಶ್ವತ ಸುಖ ಕೊಟ್ಟವೇನು? ಯಾವ ಕಾಲದಾಗರೆ ಭಾರಿ ಭಾರಿ ಬಟ್ಟೆ ತೊಟ್ಟಿರತ್ತೇಳ ಇದು ಶಾಶ್ವತ ಸುಖ. ಯಾರ್ಯಾರೋ ಬರೀತಾರಲ್ಲ 2 ಕೋಟಿ ರೂಪಾಯಿ ಸೀರೆ, 5 ಕೋಟಿ ರೂಪಾಯಿ ಸೀರೆ, ಅದ್ರಾಗ ಬಂಗಾರದ ಎಳಿ ಹಾಕ್ಯಾರ, ಅದು ಹಾಕ್ಯಾರ, ಇದು ಹಾಕ್ಯಾರ. ಏನ್ ಹಾಕಿದ್ರು ಅದೇನಾರ ಶಾಶ್ವತ ಸುಖ ಕೊಟ್ಟದೇನ್ರಿ? ರೇಷ್ಮೆ ಸೀರೆ, ಅಂತ ಸೀರೆ, ಇಂಥ ಪ್ಯಾಂಟು, ಇಂಥ ಶರ್ಟು, ರೇಮಂಡ್ ಶೋರೂಮ್ನೊಳಗಿನೂ ಹೋಗಿ ಬಟ್ಟೆ ತಗೊಂಡು ರೊಕ್ಕ ಖರ್ಚು ಮಾಡಿ ತಿಂಡಿ ಹೆಚ್ಚಾಗಿ ಹೋಗಿ ಖರ್ಚು ಮಾಡಿಕೊಂಡು ಯಾವ್ದಾರ ಇರಲಿ, ಅದೇನು ಶಾಶ್ವತ ಸುಖ ಕೊಟ್ಟವೇನು? ಏನಿಲ್ಲ. ಪರಸ್ಪರ ಮನೋರಂಜನೆಗಾಗಿ ವಿವಿಧ ವೇಷಭೂಷಣಗಳು, ಹಾವ ಭಾವಗಳು ಏನದವ?
ಕ್ಷಣಿಕ ಸುಖದಾಯಕ. ಅವು ಯಾವೂ ಶಾಶ್ವತ ಸುಖದಾಯಕ ಅಲ್ಲವೇ ಅಲ್ಲ. ಯಾವಾಗ ನೀವು ಅದನ್ನ ಶಾಶ್ವತ ಸುಖದ ಗತ್ಲೆ ಅದನ್ನ ಮಾಡ್ಲಕ್ಕೆ ಹೋಗ್ತೀರಿ, ಇನ್ನೊಬ್ಬರಿಗೆ ಸಂತೋಷ ಪಡಿಸೋದಕ್ಕ ನಿಮ್ಮ ವೇಷಭೂಷಣಗಳು ಹಾವ ಭಾವಗಳು ಅವೆಲ್ಲ ದೊಡ್ಡ ನಾಟಕ ಅವು ಅಷ್ಟೇ. ಅದರಿಂದ ಏನಾಗಂಗಿಲ್ಲ. ನೀವು ಒಳಗ ಆತ್ಮದ ಪ್ರಜ್ಞೆ ಇಟ್ಕೊಂಡು ನಿಮ್ಮೊಳಗಿರೋ ಆತ್ಮನೇ ಅವರೊಳಗದಾನ, ಅವರೊಳಗಿರೋ ಆತ್ಮನೇ ನಿಮ್ಮೊಳಗದಾನ. ಯಾರಿಗ್ಯಾರು ಪ್ರಸನ್ನ ಪಡಿಸೋದೇನದ, ನಮ್ಮ ಕರ್ತವ್ಯ ನಾವು ನೀಟಾಗಿ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಅಂಥದ್ದು ಮಾಡ್ಕೊಂಡು ಹೋದರೆ ಅದು ಶಾಶ್ವತ ಸುಖ. ಆತ್ಮ ಪ್ರಜ್ಞೆ ಉಳ್ಳವರಾಗಿ ಪರಸ್ಪರ ಆತ್ಮರಂಜನೆ ಆಗ್ಬೇಕೇ ಹೊರತು ಮನರಂಜನೆ ಏನದಪ್ಪ ಅಂದ್ರೆ ಕ್ಷಣಿಕ ಸುಖ. ಆತ್ಮರಂಜನೆ ಶಾಶ್ವತ ಸುಖ. ಆತ್ಮರಂಜನೆ ಹೆಂಗ್ ಮಾಡ್ಬೇಕ್ರಿ? ಮನರಂಜನೆ ವೇಷಭೂಷಣ ಹಾವ ಭಾವಗಳಿಂದ ಮಾಡ್ತೀವಿ. ಮನರಂಜನೆ ಅಂದ್ರೆ ಹಂಗ್ ಮಾಡ್ತೀವಿ. ಆತ್ಮರಂಜನೆ ಹೆಂಗ್ ಮಾಡ್ಬೇಕಂದ್ರೆ ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ, ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ, ವಿವೇಕ, ವೈರಾಗ್ಯ, ಶಮ ದಮ, ಶ್ರದ್ಧಾ, ಸಮಾಧಾನ, ಉಪರತಿ, ತಿತೀಕ್ಷಾ, ಮತ್ತೆ ಮುಮುಕ್ಷತ್ವ, ಶ್ರವಣ, ಮನನ, ನಿಧಿಧ್ಯಾಸನ. ಎಲ್ಲಿದಾವ ನೋಡ್ರಿ, ಅದು ಸೀರಿಯಲ್ ನಂಬರ್. ಶ್ರವಣ ಎಲ್ಲದ? ನಿಷ್ಕಾಮ ಕರ್ಮ 1, ನಿಷ್ಕಾಮ ಉಪಾಸನೆ 2, 3ನೇದ್ದು ವಿವೇಕ, 4ನೇದ್ದು ವೈರಾಗ್ಯ, 5ನೇದ್ದು ಶಮ, 6ನೇದ್ದು ದಮ, 7ನೇದ್ದು ಶ್ರದ್ಧಾ, 8ನೇದ್ದು ಸಮಾಧಾನ, 9ನೇದ್ದು ಉಪರತಿ, 10ನೇದ್ದು ತಿತೀಕ್ಷೆ. ಇವು 10 ಆದ್ಮೇಲೆ 11ನೇದ್ದು ಮುಮುಕ್ಷತ್ವ. 11 ಆದ್ಮೇಲೆ ಇದೆಲ್ಲ ಮಾಡಿ ಮುಮುಕ್ಷು ಆಗ್ಬೇಕು ಅಂತ ಯಾವನಿಗೆ ಅಪೇಕ್ಷೆ ಬಂದಿರ್ತದ ಅವನಿಗೆ ಹೆಂಗಾಗಿರ್ತದಂತಂದ್ರ ಈ ಸಂಸಾರ ಅನ್ನೋದು ಬೆಂಕಿ ಹಚ್ಚಿದ ಮನೆಯಾಗಿಂದ ಹೆಂಗ ಜೀವ ಓಡಿ ಹೋಗ್ಬೇಕನ್ನಿಸ್ತಿರ್ತದ ಹಾಂಗ ಆಗಿರ್ತದ ಅವನಿಗೆ ಸಂಸಾರ ಅಂದ್ರ. 12ನೇದ್ದು 12 11ನೇದು ಮುಮುಕ್ಷತ್ವಕ್ಕೆ ಬಂದಾಗ ಅವನು ಗುರುವಿಗೆ ಹುಡುಕ್ಲಕ್ ಹೋಗ್ತಾನ. ಅಂತವನು ಗುರುವಿಗೆ ಹುಡುಕ್ಲಕ್ ಹಚ್ಬಿಡ್ತಾನೆ. ಈ ಸಂಸಾರ ಮಾಡ್ಕೊತಿದ್ರಿದು ನನಗೆಲ್ಲ ನನ್ನ ಅರ್ಥ ಎಲ್ಲ ಅನರ್ಥ ಆಗ್ತದ, ಆಯುಷ್ಯ ವೇಸ್ಟ್ ಆಗ್ತದ, ನಾನು ಈ ಸಂಸಾರದಾಗ ಮಾಡ್ತಾ ಇರೋಂತ ಎಲ್ಲ ಖರ್ಚು ವೆಚ್ಚಗಳು ಏನದಾವ ಇವೆಲ್ಲ ಅಧರ್ಮದ್ದು ಅದಾವ ಅಂತೇಳಿ ಅವನಿಗೆ ಅದು ದೋಷ ದರ್ಶನ ಆಗಿ ಆವಾಗ ಅವ ಗುರುಗಳ ಬಳಿ ಹೋಗಿ ಆವಾಗ ಗುರುವಿನ ವಾಕ್ಯ ಕೇಳಬೇಕಾದ್ರ ಆ ಗುರುವಿನ ಕಾರುಣ್ಯವನ್ನ ಪಡ್ಕೊಂಡು ಆ ಗುರುವಿನ ಸೇವೆ ಮಾಡಿ ಗುರುವಿಗೆ ಪ್ರತ್ಯೇಕ ಒಂಥರ ಪ್ರಸನ್ನ ಮಾಡಿ ಗುರುವಿನ ಪ್ರಸನ್ನ ಮಾಡಿದ್ದು ಶಾಶ್ವತವಾದದ್ದು. ಅದು ಶಾಶ್ವತ ಸುಖ. ಗುರು ಹಿರಿಯರನ್ನ ಪ್ರಸನ್ನ ಮಾಡೋದು ಶಾಶ್ವತ ಸುಖ. ಇಲ್ಲಿ ಏನಾಯ್ತಂದ್ರ 12 ಆದ್ಮೇಲೆ 13ನೇದ್ದು ಶ್ರವಣ. ಅವು ಆವಾಗ ಶ್ರವಣ ಮಾಡಿದ್ದೇನಾಗ್ತದ ಸಾರ್ಥಕ ಆಗ್ತದ. ಆವಾಗ ಏನಾಗ್ತದ ನಿಮಗ ಅಧರ್ಮದಿಂದ ಧರ್ಮಕ್ಕ ಅನರ್ಥದಿಂದ ಅರ್ಥಕ್ಕ ಬರ್ಲಕ್ಕ ಮನಸ್ಸು ಏನಾಗಿರ್ತದ ಹದ ಆಗಿರ್ತದ, ಅಂತಃಕರಣ ಹದ ಆಗಿರ್ತದ. ಇವ್ಯಾವು ಮಾಡ್ಲಾರ್ದೆ ಸುಮ್ಮ ಕೂತು ಟೈಮ್ ಪಾಸಿಗೆ ಶ್ರವಣ ಮಾಡ್ತೀನಿ, ಆ ಶ್ರವಣ ಮಾಡಿದ್ದು ಮನನ ಮಾಡ್ತೀನಿ. ಮನನ ನೀವೇನು ಮಾಡಕ್ಬೇಕು, ಏನೇನು ಮಾಡ್ಬೇಡ್ರಿ, ಮನನ ಮಾಡ್ಬೇಡ್ರಿ. ಪ್ರತಿನಿತ್ಯ ಶ್ರವಣ ಮಾಡ್ಕೋತಿದ್ರೆ ಅದು ಮನನ ತಾನೇ ಆಗ್ತದೆ. ಎಂದೂ ಶ್ರವಣ ಮಾಡ್ಲಾರ್ದ ನಾವು ಒಂದೇ ಸಲ ಶ್ರವಣ ಮಾಡಿದ್ನಂದ್ರೆ ಎಲ್ಲಿನ ಮನನ ಆಗ್ತದೆ? ಮನನ ತಾನೇ ಆಗ್ತದೆ. ದಿನನಿತ್ಯ ನೀವು ಶ್ರವಣ ಮಾಡ್ಕೋತಿದ್ರೆ ಮನನನೂ ತಾನೇ ಆಗ್ತದ, ನಿಧಿಧ್ಯಾಸನೂ ತಾನೇ ಆಗ್ತದೆ. ನೀವೇನು ಮಾಡಬೇಕು. ಮುಂದೆ ತತ್ವ ಪದಾರ್ಥ ಶೋಧನೆ ಒಳಗೆ ಮುಳುಗೋದನು ತಾನೇ ಆಗ್ತದ. ಹಿಂದೆ ಇವೆಲ್ಲ ಇದ್ದು ಅಂದ್ರೆ ಮುಂದಿನ ನೀವೇನು ಮಾಡೋದ್ ಬೇಕಾಗಿಲ್ಲ. ಶ್ರವಣತನ ಅಷ್ಟೇ ನೀವು ಮಾಡೋದು, ಉಳಿದೆಲ್ಲ ತಾನೇ ಆಗ್ತದೆ, ನೀವು ಮಾಡೋದಿಲ್ಲ. 13ನೇದು ಶ್ರವಣ, 14ನೇದು ಮನನ, 15ನೇದು ನಿಧಿಧ್ಯಾಸನ,
16ನೇದು ತತ್ ಪದಾರ್ಥ ಶೋಧನ, 17ನೇದು ತ್ವಮ್ ಪದಾರ್ಥ ಶೋಧನ. ತತ್ ತ್ವಮ್ಮ ಯಾವುದು ತತ್ ಅಂತ ತಿಳ್ಕೊತೀರಿ ಅದು ಜ್ಞಾನ, ತ್ವಮ್ ಅಂತಂದ್ರೆ ಭಾನ. ಮುಂದೆ 18ನೇದ್ದು ಏನದ? ಅಖಂಡ ಶುದ್ಧ ಬ್ರಹ್ಮ ಭಿನ್ನ ಪ್ರತ್ಯಗಾತ್ಮ ಸ್ವರೂಪದ ಮೋಕ್ಷ. 18ನೇದು ಅಯ್ಯಪ್ಪ ಸ್ವಾಮಿಗೆ ಹೋಗಿ ಮುಟ್ಟಬೇಕಾದ್ರೆ 18 ಮೆಟ್ಟಿಲು ಅಂತ ಹಾಡ್ತಿರೋದು, ಅದು 18ನೇ ಮೆಟ್ಟಲು ಹೋದಾಗ ಅಯ್ಯಪ್ಪ ಸ್ವಾಮಿ ಸಿಕ್ತು. ಇವು ಯಾವ ನೆಟ್ಟಿಗೆ ಮಾಡ್ಲಾರ್ದೆ ಸೀದಾ 18ನೇ ಮೆಟ್ಟಲು ಸುದ್ದಿ ಮಾತಾಡ್ತೀವಿ ಅಂತಂದ್ರೆ ಮಾತಷ್ಟೇ ಅದು. ಎಂತ ಮಾತು? ವೇದವನ್ನು ಓದುವವರು ಸೂಳೆ ಮಕ್ಕಳ ಮಾತಷ್ಟೇ. ನಿನ್ನೆ ವಚನಗಳ ಕಾಡಸಿದ್ದೇಶ್ವರ ವಚನ ಓದಿಬಿಡ್ರಿ, ಎದಕ್ಕೆ ಓದ್ಬೇಕಂತ. ಏನು ಸಾಧನೆ ಮಾಡ್ಲಾರ್ದ ನ್ಯೂಸ್ ಪೇಪರ್ ಗತ್ಲೆ ಓದೋದಿತ್ತಂತಂದ್ರೆ ಅವರೆಲ್ಲ ಸೂಳೆ ಮಕ್ಕಳ ಅಧ್ಯಯನ ಅಷ್ಟೇ. ಅದು ಕೆಲಸಕ್ಕೆ ಬರಲಾರ, ವೇಸ್ಟ್. ವೇದ ಓದಿದ್ರೇನು, ಸಿದ್ಧಾಂತ ಶಿಖಾಮಣಿ ಓದಿದ್ರೇನು, 12ನೇ ಶತಮಾನದ ಬಸವಾದಿ ಶರಣರ ವಚನಗಳು ಓದಿದ್ರು ಸೂಳೆ ಮಕ್ಕಳೇ, ಮತ್ತೆ ಯಾರಲ್ಲ. ಓದಿ ಅರ್ಥ ಮಾಡ್ಕೊಳ್ಳಂಗಿಲ್ಲ, ಮತ್ತು ಅದನ್ನ ಜೀವನದಾಗ ಅಳವಡಿಸ್ಕೊಳ್ಳಂಗಿಲ್ಲ. ನಡೆ ಇಲ್ಲ, ನುಡಿ ಇಲ್ಲ. ನಡೆ ನುಡಿ ಶುದ್ಧ ಇಲ್ಲದೆ ಇದ್ರೆ ಏನಾಗ್ತದ? ಹಿಡಿದಿರದ ಲಿಂಗವೇ ಘಟಸರ್ಪ ನೋಡ. ನೀವು ಯಾವುದನ್ನ ಸಾಧನೆ ಮಾಡ್ಬೇಕಂತೇಳಿ ಗುರಿ ಇಟ್ಕೊಂಡು ಅದಕ್ಕೆ ತಕ್ಕಂತೆ ಆಚಾರ ವಿಚಾರಗಳು ಸರಿ ಇರಲಿಲ್ಲ ಅಂತಂದ್ರೆ ಅದು ಲಿಂಗ ಅಲ್ಲರೋ, ನೀವು ಹಿಡ್ಕೊಂಡದ್ದು ಘಟಸರ್ಪ. ಅದೇ ನಿಮ್ಮನ್ನ ಹಿಂಸೆ ಕೊಡ್ತದ, ಅಂಜಿಸ್ತದ, ನಿಮ್ಗೆ ನೋವು ಕೊಡ್ತದ. ನಿಮ್ಗೆ ಏನಾಗಬೇಕಪ್ಪ ಅಂತಂದ್ರೆ ನಾವು ಅದಕ್ಕೆ ತಕ್ಕಂತೆ ನಡೆ ನುಡಿ ಆಚಾರ. ಅದಕ್ಕೆ ಹೇಳ್ತಾರೆ ಅಭಿಪ್ಸೆ ಅನ್ನೋದು ಬಹಳ ಮುಖ್ಯ ಅದ. ಅರವಿಂದ್ರ ಹೇಳ್ತಾರೆ ಅಭಿಪ್ಸೆ ಅನ್ನೋದು ಬಹಳ ಮುಖ್ಯ. ಅಭಿಪ್ಸೆ ಅಂದ್ರೆ ಉದ್ಧಾರ ಆಗಬೇಕು, ಅತ್ಯಂತ ಎತ್ತರದ ಆನಂದ ಹೊಂದಬೇಕು, ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ. ಒಂದು ಮಾಡಿದ್ರೆ ಆಯ್ತು, ಇನ್ನೂ ಒಂದು ಇಲ್ಲ. ದುಃಖ ನಿವೃತ್ತಿ ಮಾಡ್ಕೊಂಡ್ರೆ ಪರಮಾನಂದ ಆಗ್ತದೆ, ಪರಮಾನಂದ ಮಾಡ್ಕೊಂಡ್ರೆ ದುಃಖ ನಿವೃತ್ತಿ ಆಗ್ತದೆ. ಅವು ಎರಡು ಶಬ್ದ ಇಲ್ಲೇ ಇಲ್ಲ, ಒಂದೇ ಶಬ್ದ ಅದು. ಪರಮಾನಂದ ಪ್ರಾಪ್ತಿ ಮಾಡ್ಕೋತೀವಿ ಅಂತಂದ್ರೆ ದುಃಖ ನಿವೃತ್ತಿ ಅದರೊಳಗೆ ಅದನ್ನೇ. ದುಃಖ ಇಲ್ಲದ ಆನಂದನೇ ಪರಮಾನಂದ. ಅಂತ ಒಂದು ಗುರಿ ಹೊಂದಬೇಕು. ಮೋಕ್ಷ ಪ್ರಾಪ್ತಿಯ ಗುರಿನೇ ಅಭಿಪ್ಸೆ. ಆ ಅಭಿಪ್ಸೆ ಒಳಗೆ ಇನ್ನೂ ಒಂದು ಏನದ ಅಂದ್ರೆ ತನಗಾದ ಆನಂದ ಲೋಕದ ಜೀವಿಗಳಿಗಾಗಲಿ, ಇದೇ ಅಭಿಪ್ಸೆ. ಇನ್ನೊಬ್ಬರಿಗೂ ನನಗಾದ ಸುಖ ಇನ್ನೊಬ್ಬರಿಗೆ ಆಗಲಿ ಅನ್ನೋದೇ ಅಭಿಪ್ಸೆ. ತಾನು ಮೊದಲ ಸುಖಿ ಆಗಬೇಕು. ತನ್ನೊಳಗೆ ಆನಂದ ಉಂಟು ಮಾಡ್ಕೊಳ್ಳಾರ್ದೆ ಇನ್ನೊಬ್ಬರಿಗೆ ಆನಂದ ಉಂಟು ಮಾಡ್ಕೊತೀನಿ ಅಂದ್ರೆ ಎಂದೂ ಆಗಲ್ಲ. ಭಿಕಾರಿ ಹೋಗಿ ಇನ್ನೊಬ್ಬನಿಗೆ ಸಾವುಕಾರ ಮಾಡ್ತೀನಿ ಅಂದ್ರೆ ಹೆಂಗಾತು? ತಾನೇ ಭಿಕಾರಿ ಅದನ್ನ. ಇನ್ನೊಬ್ಬರಿಗೆ ಹೊಟ್ಟೆ ತುಂಬ ಊಟಕ್ಕೆ ಹಾಕ್ತೀನಿ. ನಮ್ಮ ಮನೆಗೆ ಒಂದು 10-15 ಮಂದಿ ಬಂದಿದ್ರು. ನಾವು ಊಟಕ್ಕೆ ಹಾಕ್ತೀವಿ ಅಂತಂದ್ರೆ ಅವರೆಲ್ಲ ನೋಡಿದ್ರೆ ಕೂಲಿ ಕಾರ್ಮಿಕರದ. ನೀವು ಕೂಲಿ ಕಾರ್ಮಿಕರು, ನೀವೇ BPL ಕಾರ್ಡ್ ತಗೊಂಡು ಸರ್ಕಾರದ್ದು 15 kg ಅಕ್ಕಿ ತಿನ್ಕೋತ ಬದುಕಿರಿ. ನೀವೇನು ಊಟಕ್ಕೆ ಹಾಕ್ತೀರಿ? ಊಟಕ್ಕೆ ಹಾಕೋ ಮಂದಿ ಬೇರೆ ಯಾರತ್ತ ಹೇಳಿದೆ ನಾನು. ನೀವೇನು ಊಟಕ್ಕೆ ಹಾಕ್ತೀರಿ? ನೀವು ಯಾರು ಪುಕ್ಷಟೆ ಭಾಗ್ಯದ ಕೂಳು ತಿನ್ನೋರು ಇರ್ತಾರ ಅವ್ರಿಗೆ ಅವ್ರ ಊಟಕ್ಕೆ ಹಾಕೋದು ಅರ್ಥ ಅದನ್ರಿ. ಅವ್ರ ಮಂದಿ ಊಟಕ್ಕೆ ಹಾಕ್ತಾರ, ತಾವೇ ಪುಕ್ಕಟ್ಟು ತಿಂತಾರೆ ಸರ್ಕಾರದ. ಅರ್ಥದ ಅದು. ತಾವು ದುಡಿದು ಸಂಪಾದನೆ ಮಾಡಿ ತಾವು ಸಂಗ್ರಹಿಸಿಟ್ಟದ್ರೊಳಗ ಅದಕ್ಕೆ ಒಂದು ಭಾಗ ಪರಮಾತ್ಮನಿಗೆ ಅರ್ಪಿಸಿದ್ರೆ ಅದು ಪ್ರಸಾದ ಆಗೋದಕ್ಕೆ ಊಟಕ್ಕೆ ಹಾಕೋದಂತಾರೆ. ನಾವೇ ಬಿಚ್ಚ ಬೇಡ ತಿನ್ನೋ ಟೈಮ್ನೊಳಗೆ ನಾವೇನು ಊಟಕ್ಕೆ ಹಾಕ್ತೀವಿ? ಅರ್ಥ ಇಲ್ಲದ ಮಾತು. ಹಂಗ ಯಾವನಿಗೆ ತನಗೇ ಪರಮೋಕ್ಷದ ಆನಂದದ ಪರಿಚಯ ಇಲ್ಲ, ತಾನೇ ಒಂದು ಕೆಲಸಕ್ಕೆ ಬರಲಾರ ನಾವು ಇದ್ದು ಅವ ಇನ್ನೊಬ್ಬರಿಗೆ ಮೋಕ್ಷ ಕೊಡ್ತೇನೆ ಅಂದ್ರೆ ಏನು ಮೋಕ್ಷ ಕೊಡ್ತಾನೆ? ಮಣ್ಣು ಮೋಕ್ಷ ಕೊಡ್ತಾನೆ, ಬರೀ ಮಾತಾಡ್ತಾನೆ ಅಷ್ಟೆ. ಅದಕ್ಕೆ ತನಗಾದ ಆನಂದ ಲೋಕದ ಜೀವಿಗಳಿಗಾಗಲಿ, ಇದು ಅಭಿಪ್ಸೆ. ಮೊದಲಿದು ಇರಬೇಕು. ಅತ್ಯಂತ ಉನ್ನತವಾದ ಆನಂದ ನಾನು ಅನುಭವಿಸಬೇಕು, ನನಗಾದ ಆನಂದ ಲೋಕದ ಜೀವಿಗಳಿಗೆ ಹಂಚಿ ಹೋದಾಗೆ ಅದು ಸಾರ್ಥಕ ಆಗ್ತದೆ. ಸುಮ್ಮ ಕೂತಿ ಕೇಳಿ ಹೋದ್ರೆ ಏನೂ ಉಪಯೋಗ ಇಲ್ಲ. ನೀವು ಕೇಳಿದ್ದು ಇನ್ನೊಬ್ಬರಿಗೆ 4 ಮಂದಿ ಕರ್ಕೊಂಡು ಕುಂತು
ಹೇಳಿದ್ರೆ ಉಪಯೋಗ ಆಗ್ತದೆ. ಬರೀ ನೀವು ಕೇಳಿ ಹೋದ್ರೆ ಏನೂ ಉಪಯೋಗ ಇಲ್ಲ. ವೈಯಕ್ತಿಕ ಮೋಕ್ಷ ಬಹಳ ದೊಡ್ಡದಲ್ಲ, ತಾನೇ ಆಗ್ತದೆ. ಸಾರ್ವತ್ರಿಕ ಮೋಕ್ಷ ಸಾಧನೆ ಮಾಡ್ಬೇಕು, ಎಲ್ಲರಿಗೆ ಕರ್ಕೊಂಡು ಕೂತು ಮೋಕ್ಷ ಸಾಧನೆ ಮಾಡ್ಬೇಕು, ಅದೇ ದೊಡ್ಡದು. ಅದು ಅಭಿಪ್ಸೆ. ಅಭಿಪ್ಸೆ ಆದ್ಮೇಲೆ ನೆಕ್ಸ್ಟ್ ಬರೋದೇ ಸಮಗ್ರ ಶರಣಾಗತಿ, ಸರೆಂಡರ್ ಆಗ್ಬೇಕು. ವಾಪಸ್ ಸದ್ಗುರುವಿನ ಹತ್ರ ಟೋಟಲ್ ಸರೆಂಡರ್ ಆಗ್ಬೇಕು. ಅಭಿಪ್ಸೆ ಶರಣಾಗತಿ ಆಗ್ಬೇಕು. ಶರಣಾಗತಿಯಾಗಿ ಮುಂದೇನದ ಸತತ ಪ್ರಯತ್ನ. ಎದ್ರಾಗ ಮೋಕ್ಷದ ಸಲುವಾಗಿ ಸತತ ಪ್ರಯತ್ನ ಇರಬೇಕು. ಇವು ಇರಲಿಲ್ಲ ಅಂತಂದ್ರ ಏನಾಗ್ತದೆ? ನಿಮ್ ಕೈಯಾಗ ಇವು ಇಷ್ಟದವ. ಇವು ಮೂರು ಯಾರು ಪ್ರಾಮಾಣಿಕವಾಗಿ ಮಾಡ್ತೀರಿ ಅವರಿಗೆ ನಾಲ್ಕನೇದ್ದು ಆಟೋಮೆಟಿಕ್ ಆಗಿ ಸಿಗ್ತವೆ. ಯಾವುದದು? ಪರಮಾತ್ಮನ ಕಾರುಣ್ಯ. ಅಭಿಪ್ಸೆ, ಸಮಗ್ರ ಶರಣಾಗತಿ, ಸತತ ಪ್ರಯತ್ನ. ಇವು ಮೂರು ಮಾಡೋದು ನಿಮ್ ಕೈಯಾಗದ. ನಾಲ್ಕನೇದು ನಿಮ್ ಕೈಯಾಗ ಇಲ್ಲದು. ಪರಮಾತ್ಮನ ಕಾರುಣ್ಯ ಕಾಯ್ಲಕತ್ತದ. ಯಾವಾಗ ಇವನಿಗೆ ನಾನು ಹೋಗಿ ಉದ್ಧಾರ ಮಾಡ್ಲಿ ಅಂತ, ಅದು ಉದ್ಧಾರ ಮಾಡ್ಲಿ ಅಂತ ಪರಮಾತ್ಮನ ಕಾರುಣ್ಯ ಕಾಯ್ತಿದ್ದಾಗ ನೀವು ಏನ್ ಮಾಡ್ಲಕತ್ತೀರಿ? ಆ ಕಾರುಣ್ಯವನ್ನ ಪಡ್ಕೊಳ್ಳಂತ ಯೋಗ್ಯರಾಗುವಂತ ಸಾಧನೆ ಮಾಡದ ಬಿಟ್ಟು ಆ ಕಾರುಣ್ಯದಿಂದ ದೂರವಾಗುವಂತ ಕೆಲಸಗಳು ಮಾಡಿ ಇನ್ನೊಂದಿಷ್ಟು ಅದರಿಂದ ದೂರ ಆಗ್ಲಿಕ್ಕತ್ತೀರಿ. ಅದು ನಿಮ್ಮ ಬೆನ್ನಚ್ಚದ, ಅದರಿಂದ ದೂರ ಆಗ್ಲಿಕ್ಕತ್ತೀರಿ. ಅದಕ್ಕೆ ಪರಮಾತ್ಮನ ಕಾರುಣ್ಯ ಪಡ್ಕೋಬೇಕಾದ್ರೆ ಸತತ ಪ್ರಯತ್ನ, ಅಭಿಪ್ಸೆ, ಎಂಥದ್ದು ದೃಢವಾದ ಅಪೇಕ್ಷೆ ಇರ್ಬೇಕು, ನಿರ್ಧಾರ. ಇದು ಪಡ್ಕೊಳ್ಳೇಬೇಕು, ಈ ಜನ್ಮದಾಗ ಈ ಮೋಕ್ಷ ಪಡ್ಕೊಳ್ಳೇಬೇಕನ್ನೋಂಥದ್ದು ದೃಢ ನಿಶ್ಚಯ ಇರ್ಬೇಕು ಅಭಿಪ್ಸೆಯಲ್ಲಿ. ಮತ್ತೆ ಸಮಗ್ರ ಶರಣಾಗತಿ ಇರ್ಬೇಕು. ಸದೃಢವಾದ ನಿಶ್ಚಯವುಳ್ಳಂತ ಅಭಿಪ್ಸೆ ಇರ್ಬೇಕು. ಸುಮ್ಮನೆ ಎಲ್ಲರೂ ಮೋಕ್ಷ ಮಾತಾಡ್ತಾರೆ, ನಾವು ಮೋಕ್ಷ ಮಾತಾಡೋದು. ಎಲ್ಲರೂ ಮೋಕ್ಷ ಬೇಕಾಗ್ತಾರೆ, ನಮಗೂ ಮೋಕ್ಷ ಬೇಕು. ಎಲ್ಲರೂ ಅಂತರತ್ವ ನಮ್ಮೊಳಗೆ ದೃಢ ನಿಶ್ಚಯ ಇರ್ಬೇಕು. ಇದೇ ಜನ್ಮದಾಗ ಮೋಕ್ಷ ಪಡ್ಕೋತೀನಿ ಅಂತ.